ವಿಶ್ವಗುರು ಕಾಯಕ ಯೋಗಿ ಮಾತೂರು ಗೈ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ನಮ್ಮ ನಿಮ್ಮೆಲ್ಲರ ಬದುಕಿಗೆ ಬಾಳಿಗೆ ಆಶಾಕಿರಣವಾಗಿರುವಂತಹ ವೈರಾಗ್ಯದ ತವನಿಧಿಯಾಗಿರುವಂತಹ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಎಲ್ಲ ಸಂತ ಮಹಂತರನ್ನ ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಜೈರಾಬಾದಿನ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಭಕ್ತಿಯಿಂದ ಶರಣು ಶರಣ. ಗುರುದೇವನಿನ್ನ ಜ್ಞಾನವಿಚನ್ನ, ಗುರುದೇವನಿನ್ನ ಜ್ಞಾನವಿಚನ್ನ, ಹಗಲಿರುಳು ನಾ ಪಾಡುವೆ, ಹಗಲಿರುಳು ನಾ ಪಾಡುವೆ. ಶ್ರೀ ಗುರು ಮಲ್ಲೇಶ ಹೇ ಭಗವೀನಾಶ, ನೀಡಲಿಯ ನಿತ್ಯ ಸಂತೋಷ, ನೀಡಲಿಯ ನಿತ್ಯ ಸಂತೋಷ. ಗುರುದೇವನಿನ್ನ ಜ್ಞಾನವಿಚನ್ನ, ಹಗಲಿರುಳು ನಾ ಪಾಡುವೆ. ನಿಮ್ಮ ಜ್ಞಾನದಿ ಮನ ಪಾವನ, ನಿಮ್ಮ ಪೂಜಿಸೈ ತನು ಪಾವನ. ನಿಮ್ಮ ಕರುಣೆ ನಮ್ಮ ಜೀವನ, ನಿಮ್ಮ ಕರುಣೆ ನಮ್ಮ ಜೀವನ. ನಿನ್ನೊಲುಮೆ ಬದುಕೆ ಬೃಂದಾವನ, ನಿನ್ನೊಲುಮೆ ಬದುಕು ಬೃಂದಾವನ. ಗುರುದೇವನಿನ್ನ ಜ್ಞಾನವಿಚನ್ನ, ಹಗಲಿರುಳು ನಾ ಪಾಡುವೆ. ಹರನೇ ನೀನಾಗಿರುವೆ ಗುರುವರ್ಯನೇ, ಎಲ್ಲೆಲ್ಲೂ ಕಂಗೊಳಿಪ ಮಹದೇವನೇ. ಹರನೇ ನೀನಾಗಿರುವೆ ಗುರುವರ್ಯನೇ, ಎಲ್ಲೆಲ್ಲೂ ಕಂಗೊಳಿಪ ಮಹದೇವನೇ. ನೀನೊಲಿಯೇ ಭವವಿಲ್ಲ ಮಲ್ಲೇಶನೇ, ನೀನೊಲಿಯೇ ಭವವಿಲ್ಲ ಮಲ್ಲೇಶನೇ. ಈ ಬದುಕೆಲ್ಲ ನೀ ಕೊಟ್ಟ ಸಂಭಾವನೆ, ಈ ಬದುಕೆಲ್ಲ ನೀ ಕೊಟ್ಟ ಸಂಭಾವನೆ. ಗುರುದೇವನಿನ್ನ ಜ್ಞಾನವಿಚನ್ನ, ಹಗಲಿರುಳು ನಾ ಪಾಡುವೆ, ಹಗಲಿರುಳು ನಾ ಪಾಡುವೆ. ನಿನ್ನೆಯ ದಿನ ಅಕ್ಕನಿಗೆ ಪ್ರತಿನಿತ್ಯವೂ ಕೂಡ ಹಲವಾರು ರೀತಿಯಾಗಿರುವಂತಹ ಬದುಕಿನ ಪಾಠವನ್ನ ಕಲಿಸ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಬದುಕಿಗೆ ಯಾವುದೋ ಕತೆ ಪುರಾಣ ಹೀಗೆಲ್ಲ ಹೇಳೋದಕ್ಕಿಂತಲೂ ಕೂಡ ಗುರುಗಳು ಅಕ್ಕನಿಗೆ ಬದುಕಿನ ಮೌಲ್ಯ ಅಂದ್ರೆ ಏನು, ಬದುಕಿನಲ್ಲಿ ಬಂದಂಥದ್ದನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು, ಹಾಗೆ ಈ ಸಮಾಜದಲ್ಲಿ ನಾವು ಬದುಕನ್ನ ನಡೆಸಬೇಕಾದ್ರೆ ಎಂಥವ್ರು ಇರ್ತಾರೆ ಅವ್ರ ಜೊತೆಯಲ್ಲಿ ನಾವು ಹೇಗಿರಬೇಕು, ಆ ಬದುಕನ್ನ ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದ ಸದಾ ಎಚ್ಚರಿಕೆಯ ಭಕ್ತಿಯ ಮುಖಾಂತರವಾಗಿ ಆ ಸಾಧನೆಯ ಹಾದಿಯನ್ನ ತೋರಿಸ್ತಾರೆ ಅನ್ನುವಂಥದ್ದು. ನಾವು ಅಕ್ಕ ನಡೆಯುವಂತ ಹಾದಿಯಲ್ಲಿ ಬರೀ ನಾವು ನೀವು ನಡೆಯುವಂತ ಹಾದಿ ಹಾಗೆ ಇರಲಿಲ್ಲ, ಅಕ್ಕನ ಹಾದಿ ಅದು ದುರ್ಗಮವಾಗಿತ್ತು ಅನ್ನುವಂಥದ್ದು. ಸಮಾಜದಲ್ಲಿ ಎಲ್ಲರೂ ಬದುಕದಾಗೆ ಬದುಕಿದ್ರೆ ಅದೇನು ಸಮಸ್ಯೆ ಅನ್ನಿಸ್ಕೊಳ್ಳೋದಿಲ್ಲ. ಆದ್ರೆ ಬದುಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆಯ ಪಥವನ್ನ ಹಿಡಿದಾಗ, ಸಾಧನೆಯ ಹಾದಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಎಡರು ತೊಡರುಗಳು ಬರ್ತವೆ ಅನ್ನುವಂಥದ್ದು. ಆ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡೋ ಮನೋಭಾವ ಬರಬೇಕಾದ್ರೆ ಸಾಧನೆಯ ಮುಖಾಂತರವಾಗಿ ಸದೃಢ ಆಗಬೇಕು ಅನ್ನುವಂಥದ್ದು. ನಾವು ಭೌತಿಕವಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರುವಂತಹ ಕಸರತ್ತುಗಳನ್ನು ಮಾಡಿ, ಯೋಗ ಸಾಧನೆಗಳನ್ನ ಮಾಡಿ ನಾವು ಕಾಯವನ್ನ, ಈ ತನುವನ್ನ, ಈ ಶರೀರವನ್ನ ಸದೃಢ ಮಾಡ್ಕೊಳ್ತೀವಿ. ಆದ್ರೆ ಅಕ್ಕನಿಗೆ ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಯಾವ ರೀತಿಯಾಗಿ ನೀವು ಸದೃಢ ಆಗ್ಬೇಕು ಅನ್ನುವಂಥದ್ದನ್ನ ಬದುಕಿನ ಮೌಲ್ಯವನ್ನ ಕಲಿಸಬೇಕು ಅನ್ನುವಂಥದ್ದು ಗುರುವಿಗೆ ಮಹದಾಸೆ ಇತ್ತು ಅನ್ನುವಂಥದ್ದು. ಅಂತ ಬದುಕಿನ ಪಾಠವನ್ನ ಕಲಿಯುವಂತ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಬದುಕಿನಲ್ಲಿ ಬಂದೋಗ್ತಾರೆ. ಹಾಗೆ ಗುರುಗಳು ಹಲವಾರು ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಉದಾಹರಣೆ ಸಹಿತವಾಗಿ ಗುರುಗಳು ಅಕ್ಕನಿಗೆ ಬದುಕಿನಲ್ಲಿ ನೀನು ಹೇಗೆ ನಡಿಬೇಕು, ನೀನು ಎಚ್ಚರಿಕೆಯ ಹೆಜ್ಜೆಯನ್ನ ಹೇಗಿಡಬೇಕು ಅನ್ನುವಂಥದ್ದನ್ನ ಅಕ್ಕನಿಗೆ ಬಹಳ ಸೊಗಸಾಗಿ ಪಾಠವನ್ನ ಕಲಿಸೋದು ನೋಡ್ತೀವಿ. ನಿನ್ನೆಯ ದಿನ ನಾವು ನೋಡಿದ್ವಲ್ಲ,
ಪುರಂದರ ದಾಸರು ಹೇಳ್ತಾರೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎನ್ನುವಂಥದ್ದು. ಅದರಲ್ಲಿ ಬಂತು ಪರಿಪರಿಯಾಗಿಯ ಶಾಸ್ತ್ರವನ್ನು ಓದಿದರೇನು ಅದು ವ್ಯಕ್ತವಾಗಿರುವಂತಹ ಭಕ್ತಿ ಎನ್ನುವಂಥದ್ದು. ಭಕ್ತಿಯನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ಪರಿಣಾಮಕಾರಿಯಾಗಿ ನಾವು ಭಕ್ತಿಯಿಂದ ಸಮರ್ಪಣೆಯನ್ನ ಮಾಡಿಕೊಂಡ್ರೆ ಮಾತ್ರ ಅದು ಸಿದ್ಧಿಸ್ತದೆ. ಸುಮ್ಮನೆ ಮಾಡಿದ್ರೆ ಅದು ಭಕ್ತಿ ಸಿದ್ಧಿಸೋ ಹೋಗಿಲ್ಲ. ಹಾಗೆ ನಾನು ಸುಮ್ಮನೆ ವಿಭೂತಿ ಧಾರಣೆ ಮಾಡಿಕೊಂಡೆ, ಹಾಗೆ ನಾನು ಮಣಿಯನ್ನ ಧರಿಸ್ಕೊಂಡೆ, ಹಾಗೆ ಜಪ ಮಾಡ್ತಾ ಇದ್ದೀನಿ, ನನಗೆ ಮಂತ್ರ ಸಿದ್ಧಿಯಾಗಿದೆ ಅಂದ್ರೆ ಅದ್ಯಾವುದು ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಶರಣರು ನಮಗೆ ಉದಾಹರಣೆ ಸಹಿತ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಹಾಗೆ ಹೇಳ್ತಾರೆ, ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನೆನೆಯೇ ಸಾಕು, ಕ್ಷಣದೊಳಗನ ಅರ್ಧವಾದರೂ ನಿಜದ ನೆನೆಯೇ ಸಾಕು, ಬೆಂಕಿಯೊಳಗುಳ್ಳಗುಣ ಬಿಸಿ ನೀರೊಳಗುಂಟೆ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು. ನಾನು ಮಣಿಯನ್ನ ಎಣಿಸ್ಕೊಂಡು ಕೂತ್ಕೊಂಡು ನಾನು ದಿನ ಕಳೆಯುವಂಥದ್ದು ಅಲ್ಲ. ನಾನು ಹಾಗೆ ಈ ಆಡಂಬರದ ಪೂಜೆಯ ಗೊಂಬೆಯ ಪೂಜೆಗಳನ್ನ ಮಾಡಿದ್ರೆ ಆ ಪರಮಾತ್ಮ ಮೆಚ್ಚೋ ಹಾಗಿಲ್ಲ. ನೀನು ಏಕಾಗ್ರತೆಯಿಂದ ಆ ನಿರಾಕಾರವಾಗಿರ್ತಕ್ಕಂಥ ಆ ಚುರುಕಾಗಿರುವಂತಹ ಚೇತನವನ್ನ ಏಕಾಗ್ರತೆಯಿಂದ ನೀನು ಮಾಡಿದ್ದಾದ್ರೆ ನೀನು ನಿಜದ ನೆಲೆಯನ್ನ ನೀನು ಕಾಣ್ತೀಯ ಅನ್ನುವಂಥದ್ದನ್ನ ಹಾಗೆ ಹೇಳ್ತಾರೆ. ಎರಡು ವ್ಯತ್ಯಾಸಗಳನ್ನ, ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರೊಳಗುಂಟೆ ಗುಹೇಶ್ವರ ಅಂತ. ಎರಡು ಸುಡೋದೆ, ಆದ್ರೆ ಸುಡುವಂತ ರೀತಿಗಳು ಬೇರೆ ಬೇರೆ. ಹೇಗೋ ಹಾಗೆ ಬದುಕಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥದ್ದನ್ನು ನಮಗೆ ಬರ್ತದೆ ಅನ್ನುವಂಥದ್ದು. ಹಾಗೆ ಕಾಲಹರಣ ಸಮಯವನ್ನ ಮಾಡಬಾರ್ದು ಅನ್ನುವಂಥದ್ದು. ಒಂದ್ ಕಡೆ ಹೇಳ್ತಾರೆ, ಸಮಯಕ್ಕೆ ಬೆಲೆ ಕೊಡೋದನ್ನು ಭಗವಂತನಿಗೂ ಕೂಡ ಬೆಲೆ ಕೊಡಲಾರ ಅಂತ. ಅಕ್ಕನಿಗೆ ಪ್ರತಿಯೊಂದು ಕೂಡ ಬದುಕಿನಲ್ಲಿ ಸಮಯ ಪ್ರಜ್ಞೆ ಇರ್ಬೋದು, ಕಾಯಕ ಪ್ರಜ್ಞೆ ಇರ್ಬೋದು, ಪ್ರತಿಯೊಂದೂ ಕೂಡ ಗುರುಗಳು ಎಷ್ಟು ಸೊಗಸಾಗಿ ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಗುರುವಿನ ಬಳಿ ನಾನು ಕಿಂಕರತ್ವದಿಂದ ನಾನು ವಿದ್ಯೆಯನ್ನ ಆ ಜ್ಞಾನವನ್ನ ಅನುಭವವನ್ನ ಪಡ್ಕೊಂಡಿದ್ದೆ, ಆದ್ರೆ ಅದು ಶಂಕರತ್ವಕ್ಕೆ ಹೋಗುವಂತ ಸ್ಥಿತಿಗೆ ನನ್ನನ್ನು ಕೊಂಡೊಯ್ಯುತ್ತದೆ ಎನ್ನುವಂಥದ್ದು. ಅದು ನನಗೆ ಶ್ರೀರಕ್ಷೆಯಾಗಿ ಕಾಯ್ತದೆ ಎನ್ನುವಂಥದ್ದು. ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಗುರುಗಳನ್ನ ಕಂಡ್ವಿ ಎನ್ನುವಂಥದ್ದು. ಆದ್ರೆ ಎಷ್ಟೋ ಜನ ನಾನು ಸ್ವಾಮಿ ಅಂತ ಹೇಳಿ ವೇಷಧಾರಿಗಳನ್ನ ನಾವು ತುಂಬಾ ಮೋಸ ಹೋಗೋದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಮೋಸ ಮಾಡುವವರ ಹತ್ರ ಬಹಳ ಎಚ್ಚರವಾಗಿರ್ಬೇಕು ಅನ್ನುವಂಥದ್ದು. ಈಗ ನಿಮ್ ಕಡೆ ಇರ್ಲಿಕ್ಕಿಲ್ಲ, ನಮ್ ಕಡೆ ಬಹಳ ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಬಹಳ ಹಾಕೊಂತಾರೆ. ಏನ್ ಬೆಳಗ್ಗೆ ರಾತ್ರಿ ಹೋಗ್ತಾರೆ, ಎಲ್ಲ ಅವ್ರದೇ ಆಗಿರುವಂತ ಕೆಲಸಗಳನ್ನ ಮಾಡಿಕೊಂಡು ರಾತ್ರಿ ಹೋಗಿ ಬೆಳಕರಿಯದೊಳಗಾಗಿ ತಣ್ಣೀರು ಸ್ನಾನ ಮಾಡಿಕೊಂಡು ಕಾವಿ ಅಥವಾ ಕಪ್ಪು ಬಟ್ಟೆಯನ್ನ ಧರಿಸ್ಕೊಂಡು ಬೆಳಗಷ್ಟೊತ್ತಿಗೆ ಅವರ ಮಾತು, ಅವರ ನಡವಳಿಕೆ, ಸ್ವಭಾವ ಎಲ್ಲ ಬದಲಾಗಿರ್ತದೆ. ಮನುಷ್ಯ ರಾತ್ರಿ ಹೋಗಿ ಬೆಳಗ್ಗೆ ಆ ತಣ್ಣೀರ ಸ್ನಾನ ಮಾಡ್ಬಿಟ್ಟು ಬಂದು ಬೆಳಗಷ್ಟೊತ್ತಿಗೆ ಮಾತಿನಲ್ಲಿ ಬದಲಾವಣೆ ಕಂಡಾಗ ಅನಿಸ್ತಾ ಇರ್ತದೆ ಇದೇ ಬದಲಾವಣೆ ಶಾಶ್ವತವಾಗಿರ್ಬೇಕು ಅನ್ನೋದು. ಆದ್ರೆ ಅದು ಹಾಕುವಂತ ಉದ್ದೇಶವನ್ನ ಬಹಳ ಚೆನ್ನಾಗಿ ತಿಳ್ಕೊಂಡು ಹಾಕ್ಬೇಕು. ಯಾಕೆ ಅದನ್ನ ಧರಿಸ್ಕೊಳ್ತಾರೆ ಅಂದ್ರೆ ಮನುಷ್ಯ ಹಲವಾರು ರೀತಿಯಾಗಿರ್ತಕ್ಕಂಥ ದುಶ್ಚಟಕ್ಕೆ ದಾಸನಾಗಿರ್ತಾನೆ. ಅದಕ್ಕೋಸ್ಕರವಾಗಿ ಅದರ ಬಿಡಿಸಿ ಅದನ್ನ ಪರಿವರ್ತನೆಯನ್ನ ತರಬೇಕು ಅನ್ನೋ ಉದ್ದೇಶದಿಂದ, ಬದಲಾಗಬೇಕು ಅನ್ನೋ ಉದ್ದೇಶದಿಂದ ಧಾರಣೆ ಮಾಡ್ಕೋಬೇಕೇನ ಸುಮ್ಮನೆ ಕಂಡಿದ್ನೆಲ್ಲ ಈಗೇನು ಒಂದು ನಾಯಿನ್ ಕಾಣ್ಲಿ, ಅಲ್ಲಿ ಕಾಣ್ಲಿ, ಹಸು ಕಾಣ್ಲಿ, ಎಲ್ಲದಕ್ಕೂ ಸ್ವಾಮಿ ಸ್ವಾಮಿ, ಆ ಸ್ವಾಮಿತ್ವಕ್ಕೆ ಬೆಲೆಯೇ ಇಲ್ಲದೆ ಎನ್ನುವಂಥದ್ದು. ಹಾಗೆಲ್ಲ ಆ ರೀತಿಯಾಗಿರ್ತಕ್ಕಂಥ ಹೆಸರಿಗೆ ಕಳಂಕ ತರುವಂತ ಕೆಲಸವನ್ನು ಮಾಡ್ತಾರೆ. ತದನಂತರ ಅವರು ಪರಿವರ್ತನೆ ಆದ್ರೆ ಬಹಳ ಸಂತೋಷ. ಆದ್ರೆ ಒಂದು ವಾರ, ಒಂದು ತಿಂಗಳು, 15 ದಿನದಷ್ಟೊತ್ತಿಗೆ ಬದಲಾಗ್ಬೇಕಲ್ವೇ? ಬದಲಾಗೋದಿಲ್ಲ. ಆ ಕಡೆಯಿಂದ ಬರುವಾಗ ಎಲ್ಲ ಅನಾಚಾರಗಳನ್ನೆಲ್ಲ ಮಾಡಿಕೊಂಡು ಬಂದು ಭಗವಂತನ ನಾಮಸ್ಮರಣೆಯನ್ನ ಹೇಗೆ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಕಲಿಸೋದಕ್ಕೋಸ್ಕರವಾಗಿ ಹಾಗೆ ಮಾಡ್ಬೇಕೇ ವಿನಃ ಅದರ ಅಲ್ಲಿಂದ ಬಂದಾಕ್ಷಣ ಎಲ್ಲ ಮೊದಲಿನಂತೆ ಆದ್ರೆ ಹೇಗೆ ಆಗ್ತದೆ? ಬದಲಾವಣೆಯನ್ನ ಕಾಣ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಹಾಗೆ ಆ ರೀತಿಯಾಗಿರ್ತಕ್ಕಂಥ ವೇಷಧಾರಿಗಳನ್ನ ನೀನು ನಂಬಬೇಡ ಅನ್ನುವಂಥದ್ದನ್ನು ಕೂಡ ಅಕ್ಕನಿಗೆ ಗುರುಗಳು ಬಹಳ ಚೆನ್ನಾಗಿ ಎಚ್ಚರಿಸ್ತಾರೆ ಅನ್ನುವಂಥದ್ದು. ಅದಕ್ಕೆ ಗುರು ಬಸವಣ್ಣನವರು ಗುರುವಿನಲ್ಲಿ ನಾನು ಗುಣವನ್ನ ಹರಸ್ತೇನೆ, ಲಿಂಗದಲ್ಲಿ ನಾನು ಕಳೆಯನ್ನ ನೋಡ್ತೇನೆ ಎನ್ನುವಂತ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಹಾಗೆ ನಾನು ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀಂಬೆ ಅಂತಾರೆ. ಲಾಂಛನಕ್ಕೆ, ಬಟ್ಟೆಗೆ ನಾನು ಇದು ತ್ಯಾಗದ ಸಂಕೇತ, ಅದಕ್ಕೆ ನಾನು ಗೌರವವನ್ನು ಕೊಡ್ತೀನಿ. ಆದರೆ ಅದರ ಅಂತೆ ಆಚರಣೆ ಇಲ್ಲದಿದ್ದರೆ ನಾನು ನಿನ್ನ ಸಾಕ್ಷಿಯಾಗಿ ನಾನು ಉಚ್ಚಿ ಅಂತೇನೆ ಎನ್ನುವಂತ ಮಾತನ್ನ ಅಷ್ಟೊಂದು ನಿಷ್ಠುರವಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಅದರ ತಕ್ಕ ಆಚರಣೆ ಇಲ್ಲದಿದ್ದರೆ ನಾನು
ಛೀ ಅಂತೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೆ ಅಂತ ತಿರಸ್ಕಾರಕ್ಕೆ ಮತ್ತೆ ಪುರಸ್ಕಾರ ಎರಡೂ ಇದೆ. ಅದರಲ್ಲಿ ಅವು ಪುರಸ್ಕಾರವನ್ನ ಹೊಂದಬೇಕಾದ್ರೆ ನನ್ನ ಗುಣಲಕ್ಷಣಗಳು ಬಹಳ ಮುಖ್ಯ ಅನ್ನುವಂಥದ್ದು. ಸ್ವಾಮಿಗೆ ಹಲವಾರು ರೀತಿಯಾಗಿರುವಂತಹ ಗುಣಲಕ್ಷಣಗಳಿರಬೇಕು. ಸಹನೆ, ತಾಳ್ಮೆ, ಹಲವಾರು ರೀತಿಯಾಗಿರುವಂತಹ ಗುಣಲಕ್ಷಣಗಳನ್ನ, ಕರುಣೆ, ವಿನಯ, ಸಮತೆ, ಇವೆಲ್ಲ ಗುಣಲಕ್ಷಣಗಳನ್ನ ಸ್ವಾಮಿ ಆದಂಥವ್ರು ಹೊಂದಬೇಕಾಗ್ತದೆ. ಎಲ್ಲವನ್ನೂ ಕೂಡ ಈ ಜಗತ್ತನ್ನೇ ತಂದೆ ತಾಯಿಯಂತೆ ನೋಡ್ಬೇಕು, ಎಲ್ಲವನ್ನೂ ಕೂಡ ಸಹೋದರತ್ವದಿಂದ ನೋಡ್ಬೇಕು ಅನ್ನುವಂಥದ್ದು. ಹಾಗೆ ನಾನು ಮಾಡುವಂತ ಎಲ್ಲ ಕೆಲಸವೂ ಕೂಡ ಪೂಜೆ ಅಂತೇಳಿ ಭಾವಿಸ್ಬೇಕು. ಈ ರೀತಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಆಲೋಚನೆಯನ್ನ ಇಟ್ಕೊಂಡು ನನ್ನ ಬದುಕು ಜೀವನವನ್ನ ನಡೆಸಬೇಕು. ಆಗ ಮಾತ್ರ ಸಮಾಜಕ್ಕೆ ಪುರಸ್ಕಾರವಂತನಾಗ್ತೀನಿ, ಇಲ್ಲ ಅಂದ್ರೆ ತಿರಸ್ಕಾರವಂತನಾಗ್ತೀನಿ. ಅಂತವ್ರನ್ನ ನೀನು ನಂಬಬೇಡ, ಅಂತವ್ರ ಹತ್ರ ನೀನು ಜಾಗೃತಿಯಾಗಿರು ಅನ್ನುವಂಥದ್ದನ್ನ ಎಚ್ಚರಿಸ್ತಾರೆ ಶರಣರು ಅನ್ನುವಂಥದ್ದು. ಹಾಗೆ ಡಾಂಬಿಕರನ್ನ ತುಂಬಾ ಜನರನ್ನ ನೋಡಿದ್ದೀನಿ. ಯಾವ್ದಾದ್ರು ಒಂದು ಹಳ್ಳಿಗೆ ಬರುವಂತ ಸಂದರ್ಭದಲ್ಲಿ ಅಲ್ಲೆಲ್ಲೋ ಬೈಕ್ ನಿಲ್ಲಿಸ್ಬಿಟ್ಟು ತಾನು ಕಾವಿ ಬಟ್ಟೆಗಳನ್ನ ಧರಿಸ್ಕೊಂಡು, ವಿಭೂತಿ ಧರಿಸ್ಕೊಂಡು, ನಾವು ನಿಮ್ಗೆ ಭವಿಷ್ಯವನ್ನ ಹೇಳ್ತೀವಿ ಅಂತ ಹೇಳಿ ಮಧ್ಯಾಹ್ನದ 12 ಗಂಟೆ 11:15 ಬರ್ತಾರ ಅವ್ರು. ಯಾಕೆ ಅಂದ್ರೆ ಗಂಡು ಮಕ್ಕಳೆಲ್ಲ ಕಾಯ್ಕೋಕ್ ಹೋಗಿರ್ತಾರೆ, ಹೆಣ್ಮಕ್ಳನ್ನ ನಂಬಿಸಿ ಮೋಸ ಮಾಡ್ಬೋದು ಅಂತ ಹೇಳಿ ಆಗ ಬಂದು ನಿಮ್ಮ ಭವಿಷ್ಯ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವರು ನಮ್ಮನ್ನ ಸುಲಿಗೆ ಮಾಡ್ತಾರೆ. ನಿಮ್ ಕೈಯಿಂದ ನಿಮ್ಮ ಪಾಪ ಪರಿಹಾರ ಆಗ್ತದೆ, ವಸ್ತ್ರ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳಿ ನಿಮ್ಮನ್ನ ಭಯಭೀತಿಗೆ ಒಳಪಡಿಸಿ ಅದನ್ನ ಪಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅಂತವ್ರನ್ನೆಲ್ಲ ನೀವು ನಂಬಕ್ ಹೋಗ್ಬಾರ್ದು ಅನ್ನುವಂಥದ್ದನ್ನು ಕೂಡ ಎಚ್ಚರಿಸ್ತಾರೆ. ಹಾಗೆ ಒಂದು ಊರಿನಲ್ಲಿ ಒಬ್ಬ ಡಾಂಬಿಕ ಗುರು ಮತ್ತೆ ಒಬ್ಬ ವಾಚಾಳಿ ಶಿಷ್ಯ ಇರ್ತಾರೆ. ಅವರಿಬ್ರು ಯಾವುದೇ ರೀತಿಯಾಗಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ಯಾವುದೇ ಸಾಧನೆಯನ್ನು ಮಾಡ್ತಾ ಇರಲ್ಲ. ಒಂದು ದಿನ ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದ ಊರಿಗೆ ಹೋಗಿ ಒಬ್ಬ ದೊಡ್ಡ ರೈತ ಇರ್ತಾನೆ, ಆತನ ಹತ್ರ ಬಹಳ ಎಲ್ಲ ಭೌತಿಕವಾಗಿರುವಂತಹ ಸಿರಿ ಸಂಪತ್ತು ಇದೆ. ಆತನ ಹತ್ರ ನಾನೇನೋ ಪಡ್ಕೋಬೇಕು ಅನ್ನುವಂತ ದುರ್ದೇಶದಿಂದ ಆತ ಆ ಹಳ್ಳಿಯ ರೈತನಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ನೋಡು, ಇನ್ನೊಂದು ವಾರ ನಿಮ್ಮ ಮನೆಗೆ ನಾನು ಪೂಜೆಗೆ ಬರ್ತಾ ಇದ್ದೀನಿ. ಪೂಜೆಗೆ ಬಂದಂತ ಸಂದರ್ಭದಲ್ಲಿ ನೀನು ನನಗೆ ಹಲವಾರು ರೀತಿಯಾಗಿರುವಂತ ಪದಾರ್ಥಗಳು, ಸಾಮಾನುಗಳು ಬೇಕು. ಅದನ್ನ ನಮ್ಮ ಶಿಷ್ಯನ ಕಡೆ ಕೊಟ್ಟಿರ್ತೀನಿ, ಲೀಸ್ಟ್ ಅನ್ನೇ ಕೊಡ್ತಾನ ಆತ. ನೀನು ಅದನ್ನೆಲ್ಲ ತಂದು ನೀನು ಪೂಜೆಗೆ ಅಣಿ ಮಾಡಬೇಕು ಅಂತ ಹೇಳಿದಾಗ ಆತ ಅದರ ಬಗ್ಗೆ ಏನು ಅಷ್ಟೊಂದು ಗೊತ್ತಿರಲಿಲ್ಲ. ಅವರು ಕಾಯಕ ಮಾಡ್ತಾರೆ, ದಾಸೋಹ ಮಾಡ್ತಾರೆ, ತನ್ನ ಪಾಲಿನ ಕರ್ತವ್ಯವನ್ನು ಮಾಡಿಕೊಂಡು ಬದುಕು ಜೀವನವನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ರೈತ. ಆತನಿಗೆ ಅಷ್ಟೊಂದು ಈ ರೀತಿಯಾಗಿರ್ತಕ್ಕಂಥ ವೈಚಾರಿಕವಾಗಿರುವಂತಹ ಆಲೋಚನೆ, ಚಿಂತನೆ, ಅದರ ಪ್ರಬುದ್ಧನೆ, ಪ್ರಬುದ್ಧತೆಯ ಒಂದು ವಿಚಾರ ಚಿಂತನೆ ಇರೋದಿಲ್ಲ. ಅವಾಗ ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ, ಸರಿ ಅಂತ ಹೇಳಿ ಆ ಗುರು ಶಿಷ್ಯನ ಕಡೆ ಕೈ ಮಾಡಿ ತೋರಿಸ್ತಾರೆ. ನೋಡಪ್ಪ, ಇವರೆಲ್ಲ ಹೇಳ್ತಾರೆ, ನೀನು ಅದನ್ನೆಲ್ಲ ತಂದುಬಿಡು. ಆತ ಲೀಸ್ಟ್ ಅನ್ನ ಬರೀತಾನೆ. ಎಷ್ಟುದ್ದ ಬರೀತಾನಪ್ಪ ಅಂದ್ರೆ, ಸುಮಾರು ಒಂದು ಅರ್ಧ ಮಾಡಿರ್ತಾರೆ. ಅವರಿಗೆ ಚಾಪೆ, ಜಂಕಾನ, ಬಂಗಾರದ ಪದಾರ್ಥಗಳು, ಬೆಳ್ಳಿ ಪದಾರ್ಥಗಳು, ಹಾಗೆ ಪೂಜಾ ಪರಿಕರಗಳು, ದವಸ, ಧಾನ್ಯ, ಎಲ್ಲ ವಿಧವಾಗಿರುವಂತ ವಿಶುದ್ಧ ಲೀಸ್ಟ್ ಬರೆದು ಆ ಶಿಷ್ಯ ಆತನ ಕೈಲಿ ಕೊಡ್ತಾನೆ. ಕೊಟ್ಟಂತ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನೆ, ಎಲ್ಲ ಸಾಮಾನು ಸರಂಜಾಮನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡ್ತಾನೆ. ತದನಂತರ ಒಂದು ದಿನ ಅವರಿಬ್ರು ಕೂಡ ಪೂಜಾ ಸಾಮಾನುಗಳನ್ನ ಒಂದು ಬಂಡಿಯಲ್ಲಿ ಏರ್ಕೊಂಡು ಅವ್ರ ಊರಿಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಕೆಲವರು ಏನ್ ಮಾಡ್ತಾರೆ, ಗುರುಗಳು ಅಂತ ಅಂದ್ರೆ ಮೊದಲು ಅವ್ರ ಶಿಷ್ಯರ ಕಡೆಯಿಂದಾನೇ ವೇದಿಕೆಯನ್ನೆಲ್ಲವನ್ನು ಕೂಡ ತಯಾರು ಮಾಡಿಸಿ ಅವ್ರ ಶಿಷ್ಯರ ಕಡೆಯಿಂದಾನೇ ಆಡ ಪುರಾಯಿ ಎಲ್ಲ ಸನ್ಮಾನ ಮಾಡಿಸ್ಕೊಂಡು, ತದನಂತರ ಎಲ್ಲರೂ ಮಾಡಲಿ ಅನ್ನುವಂಥ ಉದ್ದೇಶದಿಂದ ಅವರಿಗೆ ಗೌರವ ಸಲ್ಲಿಸಿಕೊಂಡು, ತದನಂತರ ಎಲ್ಲ ವೈಭವವನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಆ ಗುರುವು ಕೂಡ ಆ ಪೂಜಾ ಪರಿಕರಗಳನ್ನೆಲ್ಲವನ್ನು ಕೂಡ ಶಿಷ್ಯ ಎಲ್ಲ ಅಲಂಕಾರ ಮಾಡ್ತಾನೆ. ಮತ್ತೆ ಆ ಮನೆಯ ಮಾಲೀಕನಿಗೆ ಹೇಳ್ತಾನೆ, ನೋಡು, ನಮ್ಮ ಗುರುಗಳು ಮಹಾ ತಪಸ್ವಿಗಳು, ಶಿವಯೋಗ ನಿಷ್ಠರು, ಶಿವಪೂಜಾ ಕಲಿತಜ್ಞರು. ಅವರು ಪೂಜೆ ಮಾಡಿದ್ರೆ ಎಂತ ತಪಸ್ಸಿನ ಶಕ್ತಿ ಇದೆ ಗೊತ್ತಾ? ಅವ್ರು ಏನಾದ್ರು ಹೇಳ್ಬಿಟ್ರೆ ಅದು ಹುಸಿಯಾಗೋದಿಲ್ಲ. ನೀನೇನಾದ್ರು ಇದರಲ್ಲಿ ವ್ಯತ್ಯಾಸವನ್ನು ಮಾಡಿಬಿಟ್ರೆ ನಿಮಗೆ ಶಾಪನೆ ಕೊಟ್ಬಿಡ್ತಾರೆ ಅಂತೇಳಿ ಈ ರೀತಿಯಾಗಿರ್ತಕ್ಕಂತಹ ಭಯವನ್ನು ಹುಟ್ಟಿಸುವಂತ ಕೆಲಸವನ್ನು ಮಾಡ್ತಾನ ಆತ. ಅದೆಲ್ಲವೂ ಕೂಡ ಹೌದು ಅಂತ ಗುರುಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತೊಂದು ಇನ್ನೇನು ಭಯ ಪಡಿಸ್ತಾನಪ್ಪ ಅಂದ್ರೆ, ನಮ್ಮ ಗುರುಗಳು ಹೆಂಗ್ ಪೂಜೆ ಮಾಡ್ತಾರೋ ಗೊತ್ತಾ? ಪೂಜೆ ಮಾಡಿದ್ರೆ 1/2 ಅಡಿ ಮೇಲೆ ಎದ್ದಿರ್ತಾರೆ, ಎಂಥ ಪೂಜೆ ಮಾಡ್ತಾರೆ.
ಇದೆಂತ ಪೂಜೆ ಇರ್ಬೋದು ಅಂತೇಳಿ, ಇಷ್ಟೊಂದು ಸಾಮಾನು ತರಿಸಿದ್ದಾರೆ ಅಂದ್ರೆ ಇರ್ಬೋದೇನೋ ಅಂತೇಳಿ ಆತ ಎಲ್ಲಾ ಪೂಜೆಗೆ ತಯಾರು ಮಾಡ್ತಾನೆ ಅಂತ ಹೇಳ್ತಾನೆ. ನಮ್ಮ ಗುರುಗಳಿಗೆ ಹಾಗೆಲ್ಲ ಇರೋದಿಲ್ಲ, ಇಡೀ ಮನೆಯೇ ಸ್ವಚ್ಛ ಮಾಡ್ಬೇಕು, ಇಡೀ ಮನೆಯವರೆಲ್ಲರೂ ಕೂಡ ಎಲ್ಲ ಕಾಯಕವನ್ನು ಕೂಡ ಬದಿಗೊತ್ತಿ ಎಲ್ಲ ಇಡೀ ಮನೆಯನ್ನೇ ಶುಚಿರ್ಭೂತವಾಗಿ ಗೊಳಿಸಿ ಪೂಜೆಗೆ ಅಣಿ ಮಾಡ್ತಾರೆ. ಆ ಶಿಷ್ಯ ಹೇಳ್ತಾನೆ, ಬರೀ ಪೂಜೆ ಗಣಿ ಮಾಡಿದ್ರೆ ಸಾಲದು, ನೀವು ಗುರುಗಳು ಶ್ರೀಪೂಜೆ ಕುತ್ಕೊಳ್ಳಕ್ಕೆ ಒಂದು ದೊಡ್ಡ ಮಂಟಪವನ್ನೇ ನಿರ್ಮಾಣ ಮಾಡ್ಬೇಕು. ಇಡೀ ಮನೆಯವರೆಲ್ಲ ಸೇರಿ ಆತನಿಗೆ ಶಿವಪೂಜೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಆ ಶಿವಪೂಜೆಯ ಮಂಟಪವನ್ನು ಕೂಡ ತಯಾರು ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ತಂದಿರುವಂತಹ ಜಮಖಾನೆ, ಚಾಪೆ ಇವೆಲ್ಲವನ್ನೂ ಕೂಡ ಇಟ್ಟು ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಪೂಜೆ ಮಾಡೋದಕ್ಕೆ ಮಂತ್ರೋಚ್ಚಾರಣೆಯನ್ನು ಮಾಡ್ಬೇಕಲ್ವಾ, ಅವರು ಆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರಕ್ಕೆ ಒಳಗಾಗಲೇ ಇಲ್ಲದಿರೋದ್ರಿಂದ ಅವರು ತಂದಿರುವಂತಹ ಚಾಪೆಯನ್ನ, ಜಮಖಾನವನ್ನ ನೋಡಿ ಅವರಿಗೆ ಮಂತ್ರವೇ ಮರೆತು ಹೋಗ್ತದೆ. ಅವ್ರು ಏನಂತ ತಪ್ಪಿಸ್ತಾರಪ್ಪ ಅಂದ್ರೆ, ಪೂಜೆಯನ್ನ ಮಾಡ್ಕೊಳ್ತಾ ಚಾಪೆ ಹಾಸೋದಕ್ಕೆ ಬರ್ತದೆ, ಜಮಖಾನ ಒದ್ಗೊಳಕ್ ಬರ್ತದೆ ಅಂತೇಳಿ ಪೂರ್ಣಾರ್ಥದಿಂದ ಕಠಿಣ ಮಾಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ. ಆ ಪೂಜೆ ಮಾಡ್ತಿದ್ದಂತ ವ್ಯಕ್ತಿ ಇದೇನು ಇದು ಮಂತ್ರವೇ ಅಂತ ಹೇಳಿ ಆ ಶಿಷ್ಯನ ಕಡೆ ನೋಡಿದಾಗ ಆ ಶಿಷ್ಯ ಆ ಪೂಜೆಯನ್ನು ಮಾಡುವಂತ ಕೈ ಮುಕ್ಕೊಂಡು ಕೂತ್ಕೋಬೇಕು, ಹಂಗೆಲ್ಲ ಕಂಡ್ಬಿಡಬಾರ್ದು, ಏನು ಸುಮ್ಮನೆ ನಿನ್ನೊಳಗೆ ನೀನು ಮಂತ್ರ ಹೇಳ್ಕೋಬೇಕು ಅಂತ ಏನೆಲ್ಲ ವಿಧವಾಗಿರ್ತಕ್ಕಂಥ ಅದನ್ನ ದಿಕ್ಕಪ್ಸೋದಕ್ಕೆ, ಅದನ್ನ ಮನಸ್ಸನ್ನ ಬೇರೆ ಕಡೆ ಎಳೆಯೋದಕ್ಕೆ ಹೋಗ್ತಾನೆ. ಹಾಗೆ ಗುರುಗಳಿಂದ ಇಂಥ ಮಂತ್ರ ಪಠಿಸ್ತಾರಲ್ಲ, ನಾನು ಇಂಥ ಮಂತ್ರ ಯಾಕೆ ಪಠಿಸ್ಬಾರ್ದು ಅಂತೇಳಿ ಶಿಷ್ಯ ಏನ್ ಮಾಡ್ತಾನೆ, ಎತ್ತು ಊಡಕ್ ಬರ್ತವೆ ಗಾಡಿ ಹೊಡಿಯಕ್ ಬರ್ತದೆ, ಎತ್ತು ಊಡಕ್ ಬರ್ತದೆ ಗಾಡಿ ಹೊಡಿಯಕ್ ಬರ್ತದೆ ಅಂತ ಈಗ ಅಂದ ತಕ್ಷಣ ಗುರುಗಳಿಗನ್ನಿಸ್ತದೆ, ನಾನೇನು ಬರೀ 300-400 ರೂಪಾಯಿ ಜಮಖಾನ ಚಾಪೆಯನ್ನ ಹೇಳಿದೆ, ನನ್ನ ಶಿಷ್ಯ ನನಗೆಲ್ಲ ಮೇಲಿಸ್ತಾನೆ, ಬರೀ 300-400 ರೂಪಾಯಿ ನಾನ್ ಬೇಡಿದ್ರೆ ಅಪೇಕ್ಷೆ ಪಟ್ಟರೆ ನನ್ನ ಶಿಷ್ಯ 300,000 ರೂಪಾಯಿ ಬೇಡ್ತಾನಲ್ಲ ಅಂತೇಳಿ. ಆಮೇಲೆ ಗುರುಗಳಂತಾರೆ, ನಂದು ನನಗೆ ಇರಲಿ, ನೀನು ನಿನಗೆ ಇರಲಿ ಅಂತಾರೆ. ಅಂದ ತಕ್ಷಣ ಆ ರೈತನ ಪಾಪ ಏನು ಗೊತ್ತಾಗಲ್ಲ, ನಂದು ನನಗೆ ಇರಲಿ, ನೀನು ನಿನಗೆ ಇರಲಿ ಅಂತ ಅಂದ್ರೆ ಆಯ್ತು, ಹಂಗೆ ಆಗ್ಲಿ ಹಂಗೆ ಆಗ್ಲಿ ಅಂತ ಹೇಳ್ತಾನ. ಸರಿ, ಎಲ್ಲ ಪೂಜೆ ಪುರಸ್ಕಾರಾದಿಗಳನ್ನೆಲ್ಲ ಮಾಡಿಸಿ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೂಜಾ ಪರಿಕರಗಳನ್ನ ಎಲ್ಲವನ್ನು ಕೂಡ ಆತ ಕೊಟ್ಟಿದ್ದಂತ ಬೆಳ್ಳಿ ಬಂಗಾರದ ಸಾಮಾನು, ದವಸ ಧಾನ್ಯ ಎಲ್ಲವನ್ನ ಹೇಗೋ ಗಾಡಿ ಊಡಕ್ ಬರ್ತದೆ, ಎತ್ತನ್ನ ಓಡ್ಸಕ್ ಬರ್ತದೆ ಅಂದಿದ್ನೆಲ್ಲ ಆ ಗಾಡಿಗೆಲ್ಲ ತುಂಬಿಕೊಂಡ್ರು, ಜಮಖಾನೆ ಚಾಪೆ ಎಲ್ಲ ತಗೊಂಡು ಹೋದ್ರು. ಹಾಗೆ ಅಕ್ಕಪಕ್ಕದವರು, ನೆರೆಹೊರೆಯವರು, ಏನಪ್ಪ ನಿಮ್ಮ ಮನೆಗೆ ಬಹಳ ತಪಸ್ವಿಗಳು, ಬಹಳ ಪವಾಡ ಪುರುಷರು ಸ್ವಾಮಿಗಳು ಬಂದಿದ್ರಲ್ಲ, ಆ ಸ್ವಾಮಿಗಳು ನಿಮ್ಗೆ ಏನ್ ಹೇಳಿದ್ರು? ಅವ್ರು ಹೇಳಿದ್ರು, ಜಮಖಾನ ಹಸಕ್ ಬರ್ತದೆ, ಒದಿಯಕ್ ಬರ್ತದೆ, ಚಾಪೆ ಹಸಕ್ ಬರ್ತದೆ ಅಂದ್ರು. ಇದು ಯಾವ ಮಂತ್ರ ನನಗೆ ಗೊತ್ತಿಲ್ಲ. ಆದ್ರೆ ಶಿಷ್ಯ ಅವ್ರಿಗಿಂತಲೂ ಬಹಳ ಬುದ್ಧಿವಂತ, ಬಹಳ ಜ್ಞಾನಿ. ಆತ ಹೇಳ್ತಿದ್ದ, ಗಾಡಿ ಎತ್ತು ಉಡಕ್ ಬರ್ತವೆ, ಗಾಡಿ ಓಡಕ್ ಬರ್ತದೆ ಅಂತ ಹೇಳ್ತಿದ್ದ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಎಂಥ ದಡ್ಡ ಇದೀಯ ನೀನು, ಇಂಥವ್ರ ಕಡೆ ಪೂಜೆ ಮಾಡಿಸ್ತಾರ? ಪೂಜೆ ಅಂದ್ರೆ ಏನು, ಪೂಜೆ ಏನ್ ಬೇಕು ಬೇಡ ಅನ್ನುವಂಥದ್ದು ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ವೇ? ಇಡೀ ನಿನ್ನ ಕಾಯಕದ ಪ್ರತಿಫಲವನ್ನ ನೀನು ದಾಸೋಹವನ್ನ ಮಾಡಬೇಕಾಗಿತ್ತು, ನೀನು ಅನುಭವವನ್ನ ಎಡೆ ಮಾಡಿಸ್ಬೇಕಾಗಿತ್ತು, ನೀನು ಇನ್ನೊಂದು ಸಮಾಜಮುಖಿ ಕೆಲಸವನ್ನೇನಾದ್ರೂ ಮಾಡಬಹುದಾಗಿತ್ತು, ನೀನ್ ಎಂತ ದಡ್ಡ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಇದೆಲ್ಲ ನನ್ಗೆ ಒಳಿಲೇ ಇಲ್ಲ, ಇದೆಲ್ಲ ನನಗೆ ಗೊತ್ತಾಗ್ಲೇ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಈ ರೀತಿಯಾಗಿರ್ತಕ್ಕಂಥ ಅವರನ್ನು ಕೂಡ ಶರಣರು ತಿರಸ್ಕಾರ ಮಾಡ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಬೇಡವಾದ ಗುರುವಲ್ಲ, ಬೇಡಿಸಿಕೊಂಡಾತ ಶಿಷ್ಯನಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ರೀತಿಯಾಗಿ ಬೇಡಿ ಬದುಕೋದನ್ನ ಶರಣರು ಕಲಿಸ್ತಿಲ್ಲ, ಕಾಯಕ ಮಾಡಿ ದಾಸೋಹ ಮಾಡಿ ನೀಡುವ ಸಂಸ್ಕೃತಿಯನ್ನ ಕಲಿಸಿರುವಂಥದ್ದು. ಅಂತ ದಾಸೋಹಂ ಭಾವನೆಯನ್ನ ಶರಣರು ನಮ್ಗೆ ಕಲಿಸ್ತಾರೆ ಅನ್ನುವಂಥದ್ದು. ಅದಕ್ಕೆ ಸಾಧನೆ ಬೇಕು, ಶೋಧನೆ ಬೇಕು. ಆ ಸಾಧನೆಯ ಜೊತೆಗೆ ಶೋಧಿಸ್ತಾ ಹೋದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳು ನಮಗೆ ಬರ್ತವೆ ಅನ್ನುವಂಥದ್ದು. ಆ ಸಾಧನೆಯೇ ಶೋಧನೆಯೇ ನಮಗೆ ಬೇಗನೆ ಅನ್ಸಿದ್ರೆ ಎಷ್ಟು ವರ್ಷ ತಪಸ್ಸು ಮಾಡಿ, ಎಷ್ಟು ವರ್ಷ ಪೂಜೆ ಮಾಡಿದ್ರು ಕೂಡ ವ್ಯರ್ಥ ಆಗ್ತದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಮಗೆ ನಿಷ್ಠೆ ಬೇಕು, ನಂಬಿಕೆ ಬೇಕು ಅನ್ನುವಂಥದ್ದು. ಅಂತ ನಿಷ್ಠೆ ನಂಬಿಕೆಯನ್ನ ಹೊಂದಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ಒಂದ್ಸಲ ಪರಮಹಂಸರ ಹತ್ರ ಒಬ್ಬ ತಾಯಿ ಕರ್ಕೊಂಡ್ ಬರ್ತಾಳೆ. ಬುದ್ಧಿ, ನನ್ನ ಮಗ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಏನ್ ಮಾಡ್ಲಿ ಬುದ್ಧಿ, ಏನ್ ಹೇಳ್ತಾ ಇದೀಯಮ್ಮ ನಿನ್ ಮಗನಿಗೆ ಅಂದಾಗ, ಬುದ್ಧಿ ನನ್ನ ಮಗ ದಿನ ಬೆಲ್ಲ ತಿಂತಾನೆ, ತಿನ್ಬೇಡ ಅಂತ ಹೇಳ್ತೀನಿ, ಆದ್ರೂ ಕೂಡ ತಿಂತಾನೆ, ನನ್ನ ಮಾತಾದ್ರೂ ಕೇಳಿಲ್ಲ, ನಿಮ್ಮ ಮಾತಾದ್ರೂ ಕೇಳ್ತಾನೆ, ಹೇಳ್ರಿ ಬುದ್ಧಿ ಅಂತ.
ಅವರು ಹೌದೇನಮ್ಮ ಅಂತ ಹೇಳ್ಬಿಟ್ಟು ಇನ್ನೊಂದು ವಾರ ಬಿಟ್ಕೊಂಡ್ಬರ್ರಿ ನಾನು ಹೇಳ್ತೀನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ತಾಯಿ ಮಗ ಹೋಗ್ತಾರೆ, ಇನ್ನೊಂದು ವಾರ ಬಿಟ್ಕೊಂಡು ಬರ್ತಾರೆ. ಅವಾಗ ಆ ತಾಯಿ ಕರ್ಕೊಂಬಂದು ನಮಸ್ಕಾರ ಮಾಡಿ ಬಿಟ್ಕೊಳ್ತಾರೆ. ಏನಮ್ಮ ಬಂದಿದ್ದು ಅಂದ, ಗಡ್ಡೆ ಬುದ್ಧಿ ನನ್ನ ಮಗ ಬೆಲ್ಲ ತಿಂತಾನೆ ಇಲ್ವಲ್ಲ, ನಿಮ್ಮ ಹತ್ರ ಕರ್ಕೊಂಬಂದಿದ್ದೆ ಹೋಗ್ತಲ್ಲ ಹೋದ್ ವಾರ ಅಂತ ಹೇಳಿದಕ್ಕೆ ಅವಾಗ ಗುರುಗಳು ಅಂತಾರೆ, ನೋಡಪ್ಪ ಬೆಲ್ಲ ತಿನ್ಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ನೀವು ಹೊಟ್ಟೆ ತುಂಬಾ ಊಟ ಮಾಡು, ಅದು ಪ್ರತಿನಿತ್ಯವೂ ಕೂಡ ತಿನ್ನಬಾರ್ದು, ನೀವು ಚಿಕ್ಕವನಾಗಿರೋದ್ರಿಂದ ಅಂತ ಹೇಳಿ ಎಲ್ಲ ತಿಳುವಳಿಕೆ ಬುದ್ಧಿಯನ್ನ ಹೇಳ್ತಾರೆ. ಅವ್ರ ತಾಯಿ ಅಯ್ಯೋ ಬರೀ ಬೆಲ್ಲ ತಿನ್ಬೇಡ ಅಂತ ಇಷ್ಟು ಹೇಳಕ್ಕೆ 8 ದಿನ ತಗೊಂಡ್ರ ಅಂತ ಕೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಬೆಲ್ಲ ತಿನ್ನಕ್ ನಾನು 8 ದಿನ ಯಾಕೆ ತಗೊಂಡೆ ಅಂದ್ರೆ ಅದಕ್ಕಿಂತ ಮೊದಲು ನಾನ್ ತಿಂತಿದ್ದೆ, ಅದಕ್ಕೆ ನಾನ್ ಬೆಲ್ಲ ಬಿಟ್ಟ ಮೇಲೆ ನಿನ್ ಮಗುಗೆ ಹೇಳ್ಬೇಕು ಅಂತ ಹೇಳಿ ನಾನ್ ಬೆಲ್ಲ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಹಲವಾರು ರೀತಿಯಾಗಿರ್ತಕ್ಕಂಥ ಬದುಕಿನ ಪಾಠವನ್ನ ಕಲಿಸ್ತಾರೆ ನಿಮಗೆ. ಅದಕ್ಕೆ ಹಲವಾರು ರೀತಿಯಾಗಿರುವಂತಹ ಬದುಕಿನಲ್ಲಿ ಪರಿವರ್ತನೆ ಆಗಬೇಕು, ಬದಲಾಗಬೇಕು ಅನ್ನೋದು. ಅದಕ್ಕೆ ಪ್ರತಿದಿನವೂ ಕೂಡ ಹಲವಾರು ಉದಾಹರಣೆ ಸಹಿತ ಬದಲಾವಣೆಗಳನ್ನು ಯಾಕೆ ಕೊಡ್ತಾ ಹೋದೆ ಅಂದ್ರೆ, ನಾವು ಕೂಡ ಅವಾರಾಗಿಯೂ ಕೂಡ ನಾವೆಲ್ಲರೂ ಕೂಡ ಪರಿವರ್ತನೆಗೆ ಒಳಗಾಗಬೇಕು, ಬದಲಾವಣೆಗೆ ಒಳಗಾಗಬೇಕು ಅನ್ನುವಂಥದ್ದು. ಅಂತ ಬದಲಾವಣೆಯನ್ನ ಕಂಡಂತ ಹಲವಾರು ಮಹನೀಯರು, ಸಂತರು, ಯೋಗಿಗಳು, ತಪಸ್ವಿಗಳು ಬದುಕನ್ನ ಎಂತ ಆನಂದಮಯವಾಗಿರುವಂತಹ ಜೀವನವನ್ನ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು. ಅಂತ ಆನಂದಮಯವಾಗಿರುವಂತಹ ಜೀವನವನ್ನ, ಸಂತೃಪ್ತಿ ಜೀವನವನ್ನ ಮಾಡ್ಕೋಬೇಕಾದ್ರೆ ಲಿಂಗದ ನಿಷ್ಠೆ ಎನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಆ ಲಿಂಗದ ನಿಷ್ಠೆನೊಳಗೆ ಕರೆಯಬೇಕಾದ್ರೆ ಗುರುಕಾರುಣ್ಯವನ್ನ ಪಡೆದಂತ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಲಿಂಗಾನುಭವಗಳಾಗ್ತವೆ ಎನ್ನುವಂಥದ್ದು. ಆನಂದವನ್ನ ಅಕ್ಕ ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಅಂತ ಹೇಳಿ ಆ ಭಗವಂತನಿಗೆ ಶಿವಯೋಗ ಮಾಡುವಂತಹ ಸಂದರ್ಭದಲ್ಲಿ ಆ ಸದ್ಗುರುವಿನಿಂದ ದೀಕ್ಷೆಯನ್ನ ಪಡ್ಕೊಂಡು ತನ್ನ ಅನುಭವಕ್ಕೆ ಬಂದಿರುವಂತಹ ಭಗವಂತನ ವಿರುದ್ಧತೆಯನ್ನ ಅಕ್ಕ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ. ಅಯ್ಯ ಪಾತಾಳದಿಂದ ಸತ್ತ ನಿಮ್ಮ ಶ್ರೀ ಪಾದ, ಅಯ್ಯ ದಶದಿಕ್ಕುಗಳಿಂದಿತ್ತ ನಿಮ್ಮ ದಶಭುಜಗಳು, ಅಯ್ಯ ಬ್ರಹ್ಮಾಂಡದಿಂದಿತ್ತ ನಿಮ್ಮ ಮಣಿಮುಕಟ, ಚನ್ನಮಲ್ಲಿಕಾರ್ಜುನಯ್ಯ ನೀವೆಲ್ಲ ಕರಸ್ಥಲಕ್ಕೆ ಬಂದು ಸುಳುಕಾದಿರಯ್ಯ. ಇಡೀ ಜಗತ್ತನ್ನೇ ವ್ಯಾಪಿಸಿರುವಂತಹ ಪರಮಾತ್ಮ ಆ ಜಗದಗಲವಾಗಿರುವಂತ ಆ ವಿಚಾರ ಚಿಂತನೆಗಳನ್ನ ಅಕ್ಕ ತನ್ನ ಅನುಭವಕ್ಕೆ ತಂದುಕೊಂಡು ಪರಮಾತ್ಮನನ್ನ ಆಳ ಅಗಲ ಉದ್ದ ಅಂತ ನೋಡಿ ಆ ರೀತಿಯಾಗಿರುವಂತ ಅನುಭವಗಳನ್ನ ಪರಮಾತ್ಮ ಇರುವಿಕೆ ಹೇಗಿದೆ ಎನ್ನುವಂಥದ್ದನ್ನ ಅಕ್ಕ ತನ್ನ ಲಿಂಗಾಂಗದ ಯೋಗದ ಬಗ್ಗೆ ಗುರುವಿಗೆ ತಾನು ಕಂಡಂತ ಅನುಭವಗಳನ್ನ ವ್ಯಕ್ತಪಡಿಸಿದಾಗ ಗುರುಗಳಿಗೆ ಬಹಳ ಸಂತೋಷ ಆಗ್ತದೆ, ಆನಂದ ಆಗ್ತದೆ. ಏನಾದ್ರೂ ಕಲಿಸಿದ್ರೆ ಮಕ್ಕಳು ಕಲಿತ್ರೆ ಚಂದ, ನಾನು ಹೇಳಿದ್ದೇ ಹೇಳ್ತಾ ಇದ್ದೀನಿ ಅಂದ್ರೆ ಕಲೀಲಿಲ್ಲ ಅಂದ್ರೆ ಎಷ್ಟೊಂದು ನಿಷ್ಪ್ರಯೋಜಕ. ಹಾಗೆ ಆ ಪ್ರಯೋಜನ ಆಗ್ಬೇಕು, ಅದು ಫಲ ಕೊಡಬೇಕು ಅನ್ನೋದಾದ್ರೆ ಪರಿವರ್ತನೆ ಬಹಳ ಮುಖ್ಯ ಅನ್ನುವಂಥದ್ದು. ಅದೇ ತರನಾಗಿ ಹಲವಾರು ರೀತಿಯಾಗಿರುವಂತ ಭಗವಂತನ ಇರುವಿಕೆಯನ್ನೇ ಅಕ್ಕನ ವಚನದಂತೆ ಅಲ್ಲ ಬಸವಣ್ಣನವರು ಕೂಡ ಆ ವಚನದಲ್ಲಿ ವ್ಯಕ್ತಪಡಿಸುತ್ತಾರೆ ಅನ್ನುವಂಥದ್ದು. ದೇವನ ಸ್ವರೂಪ ಮತ್ತು ಆ ಕರಕಮಲದಲ್ಲಿ ಆ ಚುಳುಕಾಗಿರುವಂತಹ ಆ ಚಿಚ್ಚೈತನ್ಯದ ಬಗ್ಗೆ ಬಸವಣ್ಣ ಹೇಳ್ತಾರೆ. ಭಗವಂತ ಹೇಗಿದ್ದಾನೆ ಅನ್ನುವಂಥದ್ದು. ಜಗದಗಲ ಮುಗಿಲಗಲ ನಿಜಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕ್ತ, ಅದಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನಾವು ವಸ್ತುಗಳನ್ನ ಅಳತೆ ಮಾಡ್ತೀವಿ, ನಮ್ಮನ್ನ ನಾವು ಅಳತೆ ಮಾಡ್ಕೊಳ್ತೀವಿ, ಹಲವಾರು ವಸ್ತುಗಳನ್ನ ಮಾಪನದಿಂದ ಅಳತೆಯನ್ನ ಮಾಡ್ತೀವಿ. ಆದ್ರೆ ಭಗವಂತನನ್ನ ಯಾವುದರಿಂದಲೂ ಕೂಡ ಅಳೆಯೋದಕ್ಕಾಗೋದಿಲ್ಲ ಅಂತ ನಾವು ಅಂತೀವಿ. ಕಣ್ಣಿಗೆ ನಾವು ಇಷ್ಟೇ ಲಿಂಗವನ್ನ ನಾವೆಲ್ಲರೂ ಕೂಡ ಧಾರಣೆಯನ್ನ ಮಾಡಿಕೊಂಡು ದೀಕ್ಷೆಯನ್ನ ಪಡ್ಕೊಂಡು ಅದರ ಮುಖಾಂತರವಾಗಿ ನಾವು ಸಾಧನೆಯನ್ನ ಮಾಡ್ತಾ ಹೋಗ್ತೀವಿ. ಆದ್ರೆ ಅಕ್ಕನಿಗೆ ಮತ್ತು ಬಸವಾದಿಶ್ವೇಶ್ವರನಿಗೆ ಎಂಥ ಅನುಭವ ಆಯಿತು ಅಂದ್ರೆ ಭಗವಂತನ ಇರುವಿಕೆ ಜಗದಗಲ, ಈ ಜಗತ್ತು ಎಷ್ಟಿದೆಯೋ ಅಷ್ಟು, ಆ ಮುಗಿಲಗಲ ಭೂಮಿ ಆಕಾಶವನ್ನು ಎಷ್ಟಿದೆ ಅಂತ ಹೇಳಿ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಪಾತಾಳ ಇಡೀ ಬ್ರಹ್ಮಾಂಡ ಮಣಿಮುಕುಟವನ್ನಾಗಿ ಮಾಡಿಸಿಕೊಂಡು ಅಗಮ್ಯವಾಗಿರುವಂತ ಅಪ್ರಮಾಣ, ಹೇಳೋದಕ್ಕೆ ಅಸಾಧ್ಯವಾಗಲಾರದಂಥದ್ದು ತಮ್ಮ ಅನುಭವಕ್ಕೆ ತಂದ್ಕೋಬೇಕು. ಅದನ್ನ ಆ ರೀತಿಯಾಗಿರ್ತಕ್ಕಂಥ ಆ ಪರಸ್ಪರ ಪರವಸ್ತುವನ್ನ ನನ್ನ ಅಂಗೈಗೆ ಗುರು ಬಸವಣ್ಣನವರು ಚುಳುಕಾಗಿಸಿ ಕೊಟ್ರಲ್ಲ,
ಅಂತ ಪರಸ್ಪರ ಪರವಸ್ತುವನ್ನ ನಾನು ಪಡ್ಕೊಂಡಿದ್ದೀನಿ. ಆ ಲಿಂಗದ ನಿಲುವಿನಲ್ಲಿ ಉಪಮಿಸಲಾದ ಉಪಮಾತೀತವಾಗಿರ್ತಕ್ಕಂಥ ಆ ಲಿಂಗವನ್ನ ಸಚ್ಚಿದಾನಂದ ರೂಪನಾಗಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯಕ್ಕೆ ನಿಲುಕದೇ ಇರುವಂತ ಆ ಚೈತನ್ಯವನ್ನ ಗುರು ನನ್ನ ಹೃದಯ ಕಮಲದಲ್ಲಿ ನೆಲೆಗೊಳ್ಳುವಂತೆ ಪ್ರಾಣಲಿಂಗ ಭಾವಲಿಂಗ ಸಂಬಂಧವನ್ನ ಮಾಡಿ ನನ್ನ ಕರಕಮಲಕ್ಕೆ ಇಟ್ಟಿದ್ದಾರೆ ಎನ್ನುವಂಥದ್ದು. ಹಾಗೆ ಅದರ ಮುಖಾಂತರವಾಗಿ ಮುಕ್ತಿಯನ್ನ ನೀಡುವಂತ ಹಾದಿಯನ್ನ ತೋರಿಸಿದ್ದಾರೆ ಗುರು ಅನ್ನೋದು. ಅಂತ ಪರಶಿವ ತತ್ವವನ್ನ ಹೇಗೆ ತೋರಿಸ್ತಾರಪ್ಪ ಅಂದ್ರೆ ಅವರು ಉದಾಹರಣೆ ಹೇಳ್ತಾರೆ. ಕರಿಯು ಕನ್ನಡಿಯೊಳ ಅಡಗಿದಂತೆ. ಆನೆ ಕರಿ ಅಂದ್ರೆ ಅದನ್ನ ಕನ್ನಡಿಯೊಳಗೆ ತೋರಿಸೋದಿದೆಯಲ್ಲ, ಆ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಡ್ತಾ ಇಷ್ಟಲಿಂಗದ ರೂಪವನ್ನ, ಆ ಚುಳುಕಾದ ಬೆಳಕನ್ನ ಗುರುಗಳು ಅಕ್ಕನಿಗೆ ತಿಳಿಸಿಕೊಡ್ತಾರೆ. ಆದ್ರೆ ಅಕ್ಕನ ಪಾಠ ಪ್ರವಚನದಲ್ಲಿ ಹಲವಾರು ಜನ ಶರಣರ ಸಾಧನೆಗಳನ್ನ ಗುರುಗಳು ಅಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗೆ ಷಣ್ಮುಖ ಶಿವಯೋಗಿಗಳ ಒಂದು ವಚನ ಆ ತಾಯಿಗೆ ತುಂಬಾ ಪರಿಣಾಮ ಅನ್ಸೋದನ್ನ ನಾವು ನೋಡ್ತೀವಿ. ಜಗಮಗಳಕೊಂಡ ಲಿಂಗವು ಸೊಗಸಿದೆನ್ನ ಬಂದು ಕರಸ್ಥಳಕ್ಕೆ ಬಂದಿರಲು ಕಂಡು ಹಗರಣವಾಯಿತೆನಗೆ ಗುರುಲಿಂಗ ಜಂಗಮದ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ ಅಖಂಡೇಶ್ವರ, ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ಅಂತ ಹೇಳ್ತಾರೆ ಷಣ್ಮುಖ ಶಿವಯೋಗಿ. ಆ ಘನವಸ್ತುವನ್ನ ನಾನು ಗುರು ನನ್ನ ಕೈಲಿ ಕೊಟ್ಟಾಗ ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ, ನಾನೇ ಆ ಮಂಗಳದ ಮಹಾ ಬೆಳಗನ್ನ ಕೊಟ್ಟಿದ್ದಾರೆ ಅಂತ ಅಂದಾಗ ನಾವು ಎಲ್ಲ ಯಾಕೆ ಅದನ್ನು ಪಡ್ಕೋಬಾರ್ದು ಅಂತ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು ಅನ್ನುವಂಥದ್ದು. ಅಕ್ಕನಿಗೆ ಆದಂತಹ ಹಲವಾರು ರೀತಿಯಾಗಿರುವಂತಹ ಅನುಭವಗಳು ಎಲ್ಲರ ಬದುಕಿನಲ್ಲೂ ಕೂಡ ಆಗ್ತದೆ. ಅದನ್ನ ಏಕಾಗ್ರತೆಯಿಂದ ಗ್ರಹಿಸ್ಬೇಕು, ಆ ಸಾಧನೆಯ ಹಾದಿಯಲ್ಲಿ ಹೋಗ್ಬೇಕು. ಅದೆಲ್ಲರಿಗೂ ಕೂಡ ಸಾಧ್ಯ ಅನ್ನುವಂಥದ್ದನ್ನ ಬಸವಾದಿ ಶಿವಶರಣರು ಅಲ್ಲಿ ಅನುಭವ ಮಟ್ಟಕ್ಕೆ ಬಂದವರೆಲ್ಲರಿಗೂ ಕೂಡ ಅವರಿಗೆ ತಿಳಿದಾಗದೇ ಇರುವಂತಹ ಅಗಮ್ಯವಾಗಿರುವಂತಹ ಶಕ್ತಿಯನ್ನ ಹೊರತೆಗೆಯುವ ಕೆಲಸವನ್ನ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ ಅಕ್ಕನಿಗೂ ಕೂಡ ಗುರುಗಳು ಹಲವಾರು ರೀತಿಯಾಗಿರುವಂತಹ ಯೋಗ ಸಾಧನೆಯನ್ನ ಮಾಡೋದನ್ನ, ಸತ್ಪಥವನ್ನ ತೋರಿಸ್ತಾರೆ ಎನ್ನುವಂಥದ್ದು. ಹಾಗೆ ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತು ಎನಿಸುವ ಆ ದೇವನ ಕಂಡನಯ್ಯ ಎನ್ನ ಕರಸ್ಥಲದಲ್ಲಿ ಉಪಮಿಸಬಾರದ ಉಪಮಾತೀತ ಅಗಮ್ಯ ಅಗೋಚರವಾಗಿರುವಂತ ಎನ್ನನ್ನು ಆ ಲಿಂಗದೇವ ಕಂಡನಯ್ಯ ಎನ್ನ ಕರಸ್ಥಲದಲ್ಲಿ ಸ್ಮೃತಿ ಮತ್ತೆ ಸ್ಮೃತಿಗೆ ನಿಲುಕದೇ ಇರುವಂತದ್ದನ್ನ ಆ ಗುರು ನನಗೆ ಕರಸ್ಥಲಕ್ಕೆ ತಂದುಕೊಟ್ಟು ನನ್ನ ಭಾವಭರಿತನಾಗಿ ಜ್ಞಾನಿಯನ್ನಾಗಿ ಮಾಡಿ ಆ ಜ್ಞಾನದ ಅಗಮ್ಯವಾಗಿರುವಂತ ಲಿಂಗವನ್ನ ನನ್ನ ಕರಸ್ಥಲಕ್ಕೆ ತಂದುಕೊಟ್ಟೆ. ಆ ಪರಶಿವನನ್ನೇ ಈ ಕಾಯದಲ್ಲಿ ಅಡಗಿಸಿಟ್ಟೆ ಎನ್ನುವಂತ ಮಾತನ್ನ ಹೇಳ್ತಾರೆ ಎನ್ನುವಂಥದ್ದು. ಅಂತ ಹಲವಾರು ರೀತಿಯಾಗಿರ್ತಕ್ಕಂಥ ಉದಾಹರಣೆಯನ್ನ ಕೊಡ್ತಾರೆ. ಅಣುವಿನೊಳಗೆ ಅಣು ಮಹತ್ತಿಂಗೆ ಮಹತ್ತು. ನೋಡೋದಕ್ಕೆ ಚಿಕ್ಕ ಬೀಜ, ಆಲದ ಬೀಜವನ್ನ ನಾವೆಲ್ಲರೂ ನೋಡಿದೀವಿ, ಸಣ್ಣಗಿರ್ತದೆ, ಗಸಗಸೆ ಅಂತೀವಲ್ಲ ಆಗಿರ್ತದೆ. ಆಲದ ಹಣ್ಣನ್ನ ಬಿಚ್ಚಿ ನೋಡಿದ್ರೆ, ಅರಳಿಯ ಮರದ ಬೀಜವನ್ನ ನೋಡಿದ್ರೆ ಬೀಜ ಸಣ್ಣದು, ಆ ಬೀಜದೊಳಗೆ ಅಡಗಿರುವಂತ ವೃಕ್ಷ ಬಹಳ ದೊಡ್ಡದು ಅನ್ನುವಂತ ಉದಾಹರಣೆ ಸಹಿತ ಗುರುಗಳು ಅಕ್ಕನಿಗೆ ಉದಾಹರಣೆಯನ್ನಾಗಿ ಕೊಡ್ತಾರೆ. ಸೂರ್ಯ ಚಂದ್ರನನ್ನ ನಾವು ನೋಡ್ತೇವೆ, ಒಂದು ಅದರ ಆಕಾರವನ್ನು ತೋರಿಸ್ಬೋದು, ಆದ್ರೆ ಅದರ ಸಮೀಪಕ್ಕೆ ಹೋಗಿ ನೋಡಿದಾಗ ಅದು ಅದರ ವಿಸ್ತೀರ್ಣ, ಅದರ ಅಗಲ ಎಷ್ಟು ಇದೆ ಅನ್ನುವಂಥದ್ದನ್ನ ನಮಗೆ ಗೋಚರ ಆಗ್ತದೆ ಅನ್ನುವಂಥದ್ದು. ಆ ರೀತಿಯಾಗಿ ಕಣ್ಣಿಗೆ ಕಾಣುವಂಥದ್ದು ಚಿಕ್ಕ ವಸ್ತುವಾದರೂ ಕೂಡ ಅದರೊಳಗೆ ಮಹತ್ತಡಗಿದೆ ಎನ್ನುವಂಥದ್ದು. ಹಾಗೆ ಅಣುವಾಗಿರುವಂಥದ್ದನ್ನ ಮಹತ್ತಾಗಿ ತೋರಿಸುವಂತ ಕೆಲಸವನ್ನ ಗುರುಗಳು ಪರಿಪರಿಯಾಗಿ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ ಮಾತಿಗೆ ನಿಲುಕಲಾರದ ಹೇಳೋದಕ್ಕಾಗೋದಿಲ್ಲ, ಅದನ್ನ ಕೆಲವೊಂದು ಸಲ ಅನುಭವಕ್ಕೆ ತಂದ್ಕೋಬೇಕಾಗ್ತದೆ ಎನ್ನುವಂಥದ್ದನ್ನ ಗುರುಗಳು ಅಕ್ಕನಿಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಹಲವಾರು ರೀತಿಯಾಗಿರುವಂತ ಉದಾಹರಣೆಗಳನ್ನು ಕೊಡುವಂತ ಸಂದರ್ಭದಲ್ಲಿ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಉದಾಹರಣೆಗಳನ್ನ ಕೊಡ್ತಾರೆ. ಇದೀಗ ತಾನೇ ನಾವು ಕಥೆಯನ್ನ ಹೇಳಿದ್ವಲ್ಲ, ಹಾಗೆ ಲಾಂಛನವನ್ನ ಒಂದು ಕುರುಹಾಗಿ ನೋಡ್ಬೇಕು ಅನ್ನುವಂಥದ್ದು. ಈಗ ಒಬ್ಬ ವ್ಯಕ್ತಿ
ಕಾವಿಯನ್ನ ಧರಿಸಿಕೊಂಡಂತ ಸಂದರ್ಭದಲ್ಲಿ ಗುರು ಅಥವಾ ಸ್ವಾಮಿ ಅಥವಾ ಧರ್ಮ ಪ್ರಚಾರಕ, ಒಬ್ಬ ಸಮಾಜ ಸೇವಕ ಅಂತೇಳಿ ಗುರುತಿಸ್ತೀವಿ. ಆದ್ರೆ ಅದು ಖಾದಿ ಬಟ್ಟೆ ಹೇಗೆ ತ್ಯಾಗದ ಕುರುಹೋ ಹಾಗೆ ಖಾದಿ ಬಟ್ಟೆ ಅದು ಸ್ವದೇಶದ ಆ ಕುರುಹೋ ಹಾಗೆ ರಾಷ್ಟ್ರ ಧ್ವಜದ ಕುರುಹು ಹಲವಾರು ರೀತಿಯಾಗಿರ್ತಕ್ಕಂಥ ಒಬ್ಬ ಮುತ್ತೈದೆ ಅನ್ನೋದಕ್ಕೋಸ್ಕರವಾಗಿ ಮಂಗಳ ಸೂತ್ರವನ್ನ ಹೇಗೆ ಕುರುಹಾಗಿ ನಾವು ಕಾಣ್ತೀವೋ ಹಾಗೆ ಇಷ್ಟಲಿಂಗವನ್ನ ನಾವು ಆ ಪರಾತ್ಪರ ಪರವಸ್ತುವಿನ ಕುರುಹು ಅಂತೇಳಿ ನೋಡ್ತೇವೆ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನೋದು. ಆ ರೀತಿಯಾಗಿರುವಂತ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ತನ್ನ ಬದುಕಿನಲ್ಲಿ ಜೀವನದಲ್ಲಿ ಕಂಡಂತ ಅಕ್ಕನಿಗೆ ಗುರುಗಳು ಎಷ್ಟು ಸೊಗಸಾಗಿ ಉದಾಹರಣೆಯನ್ನಾಗಿ ಕೊಡ್ತಾರೆ ಅಂದ್ರೆ 12ನೇ ಶತಮಾನದಲ್ಲಿ ಅವರು ಕಂಡುಕೊಂಡಂತ ಅನುಭವಗಳಲ್ಲಿ ಯೋಗ ಸಾಧನೆಯ ಸಿದ್ಧಿಯನ್ನ ಪಡ್ಕೊಂಡಿರುವಂತ ಸಿದ್ದರಾಮೇಶ್ವರರ ಉದಾಹರಣೆಯನ್ನ ಕೊಡ್ತಾರೆ ಅವರು. ಎಷ್ಟೋ ಜನರ ಬದುಕಿನಲ್ಲಿ ಅಸಾಧ್ಯವಾದದ್ದನ್ನು ಕೂಡ ಸಾಧನೆ ಮಾಡಬಹುದು, ಸಾಧ್ಯ ಆಗ್ತದೆ ಎನ್ನುವಂಥದ್ದಕ್ಕೆ ತೋರಿಸೋದ್ರ ಸಲುವಾಗಿ ನಿದರ್ಶನವಾಗಿ ಗುರುಗಳು ಹೇಳ್ತಾರೆ. ಸೊನ್ನಲಿಗೆಯ ಆ ಶರಣ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಬೇಕಾದ್ರೆ, ಕಾರಣಿಕ ಪುರುಷ ಹುಟ್ಟಬೇಕಾದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನ ಘಟಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಂತ ಸಿದ್ದರಾಮೇಶ್ವರನಿಗೆ ಆ ಜನ್ಮ ಕಾರಣವಾಗಿರುವಂತಹ ಸೊನ್ನಲಿಗೆಯಲ್ಲಿ ಅವರ ಗುರುಗಳು ರೇವಣಸಿದ್ದೇಶ್ವರರು, ಚಾಮಲಾದೇವಿಯವರು ಒಂದು ದಿನ ಅವರಿಗೆ ಒಂದು ಸಂಕಲ್ಪ ಆಗ್ತದೆ, ಒಂದು ರೀತಿ ಗೋಚರ ಆಗ್ತದೆ. ಅವರು ಹೊರಡುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವೈಭೋಗದಿಂದಲೇ ಅವರು ಹೊರಡುವಂತಹ ಸಂದರ್ಭದಲ್ಲಿ ಅವ್ರಿಗೊಂದು ದಿನ ಅನಿಸ್ತದೆ, ಆನೆ, ಒಂಟೆ, ಮೇನೆ ಇವ್ಯಾವೂ ಕೂಡ ಬೇಡ, ವೈಭೋಗದಿಂದ ನಾನು ಪಾದಾಚಾರಿಯಾಗಿ ಹೋಗ್ತೇನೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ತಾಯಿ ಕೇಳ್ತಾರೆ ಚಾಮಲಾದೇವಿ, ಯಾಕೆ ಇಷ್ಟೊಂದು ವೈಭೋಗದಿಂದ ಹೋಗ್ತಾ ಇದ್ದವರು ಗೊತ್ತು, ಯಾಕೆ ಈ ರೀತಿಯಾಗಿ ಹೋಗ್ತಾ ಇದ್ದೀರಾ ಅಂತೇಳಿ ಕೇಳುವಂತ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ನಾನು ಅರಮನೆಗೂ ಹೋಗಲ್ಲ, ಗುರುಮನೆಗೂ ಹೋಗಲ್ಲ, ನಾನು ಶಿವಭಕ್ತರಾಗಿರುವಂತ ಅಂತ ವಯೋವೃದ್ಧ ದಂಪತಿಗಳಾಗಿರುವಂತ ಬಡಭಕ್ತರಾಗಿರುವಂತ ಸುಗ್ಗವೇ ಮತ್ತು ಆ ಮುದ್ದಯ್ಯ ಅನ್ನುವಂತ ಇಬ್ಬರು ದಂಪತಿಗಳ ಮನೆಗೆ ಹೋಗ್ತೀನಿ ಅಂತೇಳಿ. ಅವರು ಕೂಡ ತುಂಬಾ ವಯಸ್ಸಾಗಿರ್ತದೆ, ಇಬ್ಬರೇ ಇರ್ತಾರೆ. ಅವರು ತುಂಬಾ ವರ್ಷಗಳಿಂದ ಮದುವೆಯ ನಂತರ ಒಂದು ಅಪೇಕ್ಷೆ ಇರ್ತದೆ, ನಮಗೆ ಒಬ್ಬ ಮಗ ಬೇಕು ಅನ್ನುವಂತ ತುಂಬಾ ದಿನದ ಬಯಕೆ, ಅಪೇಕ್ಷೆ. ಅದು ಆಗಲೇ ಇದ್ದಂತ ಸಂದರ್ಭದಲ್ಲಿ ತುಂಬಾ ವಯಸ್ಸಾಗಿರ್ತದೆ. ಗುರುಗಳು ಬಂದು ಅವ್ರ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಪರಮಾತ್ಮೆ ಪರಮಾನಂದ ಆಗ್ತದೆ. ಬಂದ ತಕ್ಷಣ ಅವರು ಗುರುವಿನ ಆತಿಥ್ಯವನ್ನ ಮಾಡಿ ಗುರುವಿನ ಆಶೀರ್ವಾದವನ್ನ ತಗೋಬೇಕಾದ್ರೆ ಗುರುಗಳು ಆ ತಾಯಿಗೆ ಆಶೀರ್ವಾದವನ್ನ ಮಾಡ್ತಾರೆ, ಪುತ್ರ ಸಂತಾನ ಪ್ರಾಪ್ತಿರಸ್ತು. ಹಂಗಂದ ತಕ್ಷಣನೇ ಅವರಿಬ್ಬರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಈ ವಯಸ್ಸಿನಲ್ಲಿ, ಈ ವೃದ್ಧಾಪ್ಯ ಹೇಳ್ತಾರೆ ನೋಡಿ, ಕಾಡು ಬಾ ಅಂತದೆ, ಊರು ಹೋಗುವಂತದೆ. ಈ ವಯಸ್ಸಿನಲ್ಲಿ ನಮ್ಗೆ ಯಾಕೆ ಬೇಕು ಮಕ್ಕಳು ಅಂತ ಹೇಳಿದಾಗ ಗುರುವಿನ ಆಣತಿಯಂತೆ ಆ ತಾಯಿಗೆ ಮಗು ಆಗಲಿ ಅಂತೇಳಿ ಗುರುಗಳು ಆಶೀರ್ವಾದ ಮಾಡಿ, ಆ ಗುರುಗಳು ಗರ್ಭದಲ್ಲಿರುವಂತ ಶಿಶುವಿಗೆ ಹೆಸರನ್ನ ಮುನ್ಸೂಚನೆಯಾಗಿ ತಿಳಿಸಿರ್ತಾರೆ, ನೀನು ನಿನ್ನ ಮಗ ಕಾರಣಿಕ ಶಿಶು, ಮುಂದೆ ಲೋಕೋದ್ಧಾರಕನಾಗುವಂತ ಶಿಶು ನೀನು ಹೊಟ್ಟೆಯಲ್ಲಿ ಇರ್ತಾನೆ, ಅವನಿಗೆ ನೀನು ಸಿದ್ದರಾಮ ಅಂತ ನೀನು ಹೆಸರಿಡಬೇಕು ಅಂತ ಹೇಳ್ತಾರೆ. ಕಾಲಾನಂತರ ತಾಯಿಗೆ ಮಗು ಹುಟ್ಟುತ್ತದೆ. ಒಂದೊಂದ್ಸಲ ಆಗ್ತದೆ ಅಂದ್ರೆ ತುಂಬಾ ಸಂತೋಷ, ಆನಂದ ಆದಾಗ ಕೆಲವೊಂದು ಮಾತುಗಳನ್ನ ಮರ್ತೇ ಹೋಗ್ಬಿಡ್ತೀವಿ. ಆ ತಂದೆ ತಾಯಿಗಳು ಕೂಡ ಗಂಡು ಮಗ ಆದಂತಹ ಸಂತೋಷ ಆನಂದಕ್ಕೆ ಪಾರವೇ ಇರೋದಿಲ್ಲ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಕುಲದೇವರಾಗಿರುವಂತಹ ಧೂಳಿಮಕಾಳ ಅಂತ ಇರ್ತದೆ, ಆ ಧೂಳಿಮಕಾಳ ಅನ್ನುವಂತ ಹೆಸರಿರ್ತಾರೆ. ಆ ಹೆಸರಿನ ಪರಿಣಾಮ ಹೇಗಿರ್ತದೆ ಅಂತಂದ್ರೆ ಆತ ಆ ಹೆಸರಿಂದ ಕರೆದ್ರೆ ಆತ ಮಾತಾಡ್ತಾನೆ ಇರಲ್ಲ. ಒಂದು ದಿನಕ್ಕೂ ಅಮ್ಮ ನನಗೆ ಹಸುವಾಗಿದೆ ಅಂತ ಕೇಳಿದ ಮಗನೇ ಅಲ್ಲ. ಅವರಿಗೆ ತುಂಬಾ ಆಲೋಚನೆ ಆಗ್ತದೆ, ಭಗವಂತ ಮಕ್ಕಳಿಲ್ಲ ಅನ್ನೋ ಹೊರಗಿತ್ತು, ವಯಸ್ಸಾಯ್ತು, ಈಗ ಬೇಡ, ಏನು ಬೇಡ, ನೆಮ್ಮದಿಯಾಗಿರೋಣ ಅನ್ನುವಂಥ ಕಾಲಕ್ಕೆ ಗುರುಗಳು ಆಶೀರ್ವಾದ ಮಾಡಿ ಗಂಡು ಮಗನನ್ನ ಹೇರೋ ಹಾಗೆ ನನಗೆ ಆಶೀರ್ವಾದ ಮಾಡಿದ್ರು. ಹುಟ್ಟಿದ ಇಂಥ ದಡ್ಡ, ಇಂಥ ಪೆದ್ದ ಮಗನ ಕೊಟ್ಟಲ್ಲಪ್ಪ ಭಗವಂತ ಅಂತ ತಾಯಿ ಪರಿಪರಿಯಾಗಿ ಭಗವಂತನನ್ನ ಬೇಡ್ತಾಳೆ. ಆದ್ರೆ ಗುರು ಹೇಳಿದಂತ ಮಾತು ಮರ್ತೋಗಿರ್ತದೆ. ಎಲ್ಲರೂ ಕೂಡ ಅದೇ ಹೆಸರನ್ನ ಇಟ್ಟು ಕರೀತಾರೆ, ಧೂಳಿ ಮಾಕಾಳ ಅಂತೇಳಿ. ಹೀಗೆ ಕಾಲಾನಂತರ ಅವ್ರ ತಂದೆ ತಾಯಿಗೆ ಒಂದು ಯೋಚನೆ ಬರ್ತದೆ, ನೋಡು
ಇವನು ಮಾತಾಡ್ತಾನೂ ಇಲ್ಲ, ಒಂದು ದಿನಕ್ಕೂ ಹಸುವಾಗಿದೆ ಅಂತ ಕೇಳ್ತಿಲ್ಲ. ನಮ್ಮ ದನ ಕರುಗಳನ್ನೇನಾದ್ರೂ ಹೊಡೆದು ಕಳಿಸಿದ್ರೆ ಹೋಗಿ ಬಂದ್ರೆ ಅವ್ನಿಗೆ ಹಸುವಾಗ್ಬೋದು, ಹುಡುಗರ ಜೊತೆ ಆಟ ಆಡಿ ನಾಲ್ಕು ಜನದ ಜೊತೆ ಬೆರತ್ರ ಮಾತಾಡಕ್ ಕಲಿಬೋದೇನೋ ಅಂತೇಳಿ ತಂದೆ ತಾಯಿಗಳು ದನ ಕರುಗಳನ್ನ ಅಟ್ಟಿ ಕಾಡಿಗೆ ಕಳಿಸ್ತಾರೆ. ಆತ ತನ್ನ ತಾಯಿ ಮಾಡಿಕೊಟ್ಟಂತ ಬುತ್ತಿ ತಗೊಂಡೋಗಿ ಅಲ್ಲೊಂದು ಗಿಡಕ್ಕೆ ನೇತಾಕಿ ಆ ಮಣ್ಣಿಂದ ಆ ಲಿಂಗವನ್ನ ಮಾಡೋದು, ಹೂ ಪತ್ರೆಗಳನ್ನ ತರೋದು, ಪೂಜೆ ಮಾಡೋದು, ಹೀಗೇ ಮಾಡ್ತಾ ಇರ್ತಾನೆ. ಆ ತಗೊಂಡೋಗಿರೋ ಬುತ್ತಿಯನ್ನ ತನ್ನ ಸ್ನೇಹಿತರಿಗೆ ಕೊಡೋದು, ಸಾಯಂಕಾಲ ಹೊತ್ತು ಮುಳುಗಿದ ಮೇಲೆ ಮನೆಗೆ ಬರೋದು, ಹೀಗೆ ಮಾಡ್ತಾ ಇರ್ತಾನೆ. ಒಂದು ದಿನ ಏನಾಗ್ತದೆ ಅಂದ್ರೆ ಇನ್ನೇನು ಹೊತ್ತು ಮುಳುಗಬೇಕು ಅನ್ನೋಷ್ಟರೊಳಗಾಗಿ ಅಲ್ಲೊಬ್ಬ ಯೋಗಿ, ಅಲ್ಲೊಬ್ಬ ತಪಸ್ವಿ ಬರುವಂತದ್ದು ಕಾಣ್ತದೆ. ಆತ ಪ್ರತಿನಿತ್ಯವೂ ಕೂಡ ಮಾಡುವಂತಹ ಭಕ್ತಿಯ ಮುಖಾಂತರವಾಗಿ ಆತನಿಗನಿಸ್ತದೆ, ನಾನು ಮಾಡುವಂತಹ ಭಕ್ತಿಯನ್ನ ನೋಡೇ ಆ ಭಗವಂತ ಬಂದು ಬಿಟ್ಟಿದ್ದಾನೇನೋ ಅನ್ನೋ ಭಾಸ ಆಗ್ತದೆ. ಆ ಮಗು ಓಡೋಡಿ ಹೋಗಿ ನಮಸ್ಕಾರವನ್ನ ಮಾಡ್ತದೆ. ಆ ಮಗುವಿಗೆ ಆಶೀರ್ವಾದವನ್ನ ಮಾಡಿ ಗುರುಗಳು ಮೇಲೆತ್ತುತ್ತಾರೆ. ಆಗ ಆತನಿಗೆ ಆ ಗುರುಗಳು ತನ್ನ ತಲೆಯನ್ನ ಸವರಿದಾಕ್ಷಣ ಆತನಿಗೆ ಮಿಂಚಿನ ಸಂಚಾರವಾಗ್ತದೆ ಈ ದೇಹದಲ್ಲಿ. ಆತನಿಗೆ ಭಗವಂತನೇ ನನ್ನ ಜೊತೆ ಇದ್ದಾನೆ ಅನ್ನೋ ಭಾಸ ಆಗ್ತದೆ. ಅವಾಗ ಗುರುಗಳನ್ನ ತನ್ನ ಹೆಗಲ ಮೇಲಿರುವಂತ ಕಂಬಳಿ ಹಾಸಿ ಕೂರಿಸ್ತಾನೆ. ಕೂರಿಸಿದಾಗ ನೀವು ಯಾರು ಏನು ಎಲ್ಲ ಆ ಮಗು ವಿಚಾರಿಸ್ತದೆ. ಈಗಿನ ಮಕ್ಕಳು ಮಾತಾಡ್ಸಲ್ಲ ಬಿಡ್ರಿ, ಯಾರು ಬಂದ್ರೆ ಸುಮ್ಮನೆ ಇರ್ತಾರೆ. ಆ ಸಿದ್ದರಾಮೇಶ್ವರವರು ಆ ಗುರುಗಳನ್ನ ಬುದ್ಧಿ ತಾವ್ಯಾರು ಏನು ಎಲ್ಲಿಂದ ಬಂದ್ರೆ ಎಲ್ಲ ಕೇಳ್ತದೆ. ಆ ಗುರುಗಳು ಇದೆಲ್ಲ ಹೇಳ್ತೀನಪ್ಪ, ಮೊದಲು ನನಗೆ ಬಹಳ ಹಸುವಾಗಿದೆ ಅಂದಾಗ ಅವರು ಹೊಲದಲ್ಲಿ ನವಣೆ ಹಾಕಿರ್ತಾರೆ. ಆ ನವಣೆ ಬೆಳಸೆಯನ್ನ ಮಾಡಿ ಗುರುಗಳಿಗೆ ಕೊಡ್ತಾರೆ. ಗುರುಗಳು ನೋಡಪ್ಪ ನನಗೆ ಬಹಳ ಹಸುವಾಗೈತೆ, ಈ ನವಣೆ ಬೆಳಸೆ ತಿಂದ್ರೆ ನನ್ಗೆ ಹೊಟ್ಟೆ ತುಂಬಲ್ಲ, ನೀನು ಹೋಗಿ ಮನೆಗೆ ಹೋಗಿ ಅಂಬ್ಲಿ ಮಜ್ಜಿಗೆ ತರ್ತೀಯಾ ಅಂತಾರೆ. ಕೇಳಿದ್ದೆ ತಡ ತರೋದಕ್ಕೆ ಅವನು ಅಣಿ ಹಾಕ್ತಾನೆ, ಮತ್ತೆ ಯೋಚನೆ ಮಾಡ್ತಾನೆ, ಇಂಥ ಗುರು ಸಿಕ್ಕರೆ ನಾನು ಬಿಡಬಾರದು, ಕಳ್ಕೊಂಡ್ಬಿಡ್ತೀನಿ, ಹೋಗ್ಬಿಟ್ರೆ ಅಂತ ಮತ್ತೊಂದು ಆಲೋಚನೆ ಆಗಿ ಅದನ್ನ ಕುರುಹನ್ನ ಕೇಳ್ತಾನೆ. ಬುದ್ಧಿ ನಿಮ್ಮ ಹೆಸರೇನು, ನೀವು ಯಾವ ಊರಿಂದ ಬಂದಿದ್ದೀರಾ? ಅವ್ರು ಹೇಳ್ತಾರೆ, ನನ್ನ ಹೆಸರು ಮಲ್ಲಯ್ಯ ಅಂತೇಳಿ, ನಾನು ಶ್ರೀಶೈಲದಿಂದ ಬಂದಿದ್ದೀನಪ್ಪ ಅಂತೇಳಿ. ಅದನ್ನ ಪಟ್ಟಣಗ ತೋಪು, ಈತನೇ ಭಗವಂತ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು, ನಾನು ಬರೋವರೆಗೂ ನೀವೆಲ್ಲೂ ಹೋಗ್ಬಾರ್ದು, ನೀವು ಇಲ್ಲೇ ಇರ್ಬೇಕು. ಆಯ್ತಪ್ಪ, ನಾನು ಇಲ್ಲೇ ಕೂತಿರ್ತೀನಿ, ನೀನು ಹೋಗ್ಬಾ ಅಂತ. ಆತ ಎಂದು ಕೇಳಲಾರಂತ ಮಗು ಅಮ್ಮ ನನಗೆ ಬುದ್ಧಿ ಕಟ್ಕೊಡು ಅಂತ ಅಂದಾಗ ತಾಯಿಗೆ ಎಷ್ಟೊಂದು ಸಂತೋಷ ಆಗಿರ್ಬೇಡ, ಎಷ್ಟೊಂದು ಆನಂದ ಆಗಿರ್ಬೇಡ. ಅವ್ರ ತಾಯಿ ಕನಸು ಒಂದು ಗೊತ್ತಾಗಿಲ್ಲ. ಮಗು 12 ವರ್ಷದವನು ಆಗೋ ತನಕ ಹಸಿವಾಗಿದೆ ಅಂತ ಕೇಳಲಾರ್ದಂತ ಮಗು, ಮಾತಾಡ್ಲಾರ್ದಂತ ಮಗು ಅಮ್ಮ ನನಗೆ ಬುದ್ಧಿ ಕಟ್ಕೊಡು ಅಂತ ಅಂದಾಗ ಹೇಗಾಗಿರ್ಬೇಡ ತಾಯಿಗೆ. ಆಗ ತನ್ನ ತಾಯಿ ಆ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಎಂಥ ಕಲ್ಪನೆ ನೋಡಿ, ನಕ್ಷತ್ರದಂತ ಅನ್ನ ಮಾಡಿ ಬೆಳೆದಂಗಂತ ಮೊಸರಾಕಿ ಆ ತಾಯಿ ಮೊಸರು ಬುತ್ತಿಯನ್ನ ಕಟ್ಕೊಡ್ತಾರೆ. ಹಿಂದೆಲ್ಲ ಎಲ್ಗಾರು ಹೋಗ್ಬೇಕಾದ್ರೆ ಹಾಲು ಮೊಸರು ಅದೆಲ್ಲ ಹಾಕಿಟ್ಟು ಉಪ್ಪು ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿ ಬುತ್ತಿ ಕಟ್ತಾ ಇದ್ರು. ಆ ಬುತ್ತಿ ಕಟ್ಟಿ ಊರಿಂದ ಹೋದ್ರೂ ಕೂಡ ವಿಭೂತಿ ಸಿಂಪಡಣೆ ಮಾಡಿ ತಗೊಂಡೋದ್ರೆ 3 ದಿನ ಆದ್ರೂ ಆ ಬುತ್ತಿ ಅಳಿಸ್ತಾ ಇರಲಿಲ್ಲ. ಆ ತಾಯಿನೂ ಕೂಡ ಅಂತಹ ಬುತ್ತಿಯನ್ನ ಮಾಡಿ ಮಗನಿಗೆ ಕೊಡ್ತಾರೆ. ಎಷ್ಟು ಬೇಗ ತಗೊಂಡೋಗ್ತಾನೆ ಆತ ಅಂತ ಅಂದ್ರೆ ಕಣ್ಮುಚ್ಚಿ ಕಣ್ತಗೆಯೋದ್ರಲ್ಲಿ ಆ ಗುರುಗಳ ಸಾನ್ನಿಧ್ಯವನ್ನ ನಾನು ತಲುಪಬೇಕು, ಗುರುವಿನ ಹೋಗ್ಬಿಡ್ತಾರೇನೋ ಅವರೊಟ್ಟಿಗೆ ನಾನು ಇರಬೇಕು ಅಂತೇಳಿ ಹುಡೋಡಿ ಹೋಗ್ತಾನೆ. ಒಟ್ಟಿನೇನು ಮುಡುಗಬೇಕು ಅನ್ನೋಷ್ಟರೊಳಗಾಗಿ ಹೋಗಿ ನೋಡ್ತಾನೆ, ಅಲ್ಲಿ ಗುರುಗಳಿರಲ್ಲ. ಇಡೀ ಆಕಾಶದ ಕಳಚಿ ಬಿದ್ದಂಗಾಗ್ಬಿಡುತ್ತೆ. ಎಂಥ ಕೆಲಸ ಮಾಡಿಬಿಟ್ಟೆ, ಬಿಟ್ಟು ಹೋಗ್ಬಿಟ್ಟೆ, ಗುರುವಿನ ಬಿಡಬಾರ್ದಾಗಿತ್ತು ಅಂತೇಳಿ ಯೋಚನೆ ಮಾಡ್ತಾನೆ. ಎಂಥ ಕೆಲಸ ಆಗೋಯ್ತು ಒಂದು ಆ ಕಂಬಳಿಯನ್ನ ನೋಡ್ತಾನೆ. ಅದೊಂದೇ ಕುರುಹಾಗೆಲ್ಲಿತ್ತು. ನನ್ನನ್ನು ಬಿಟ್ಟೋಗ್ಬಿಟ್ಟ ಮಲ್ಲಯ್ಯ ಅಂತೇಳಿ ಹೆಗಲಿಗೆ ಕಂಬಳಿ ಹಾಕ್ಕೊಂಡು ಏನು ಲಕ್ಷ್ಯ ಇಲ್ಲ ಅದನ್ನು ಹುಡುಕೊಂಡು ಮಲ್ಲಯ್ಯ 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 ಅನ್ನೋಷ್ಟರೊಳಗಾಗಿ ಸೂರ್ಯ ಮುಳುಗ ಹೋಗ್ತಾನೆ. ಕತ್ತಲು ಆವರಿಸ್ತದೆ. ಅಲ್ಲಿ ಎಲ್ಲ ಇಡೀ ಪ್ರಕೃತಿಯು ಕೂಡ ಮೌನವಾದ ಒಂದು ರೀತಿಯಾಗಿರ್ತಕ್ಕಂಥ ಆ ಗಾಳಿ ಆ ಧ್ವನಿ ಎಲ್ಲವನ್ನು ಕೇಳಿ ಆತನಿಗೆ ಯಾವ ಆತಂಕವೂ ಆಗಲ್ಲ, ಭಯವೂ ಆಗಲ್ಲ. ಆತನ ಗುರಿ ಏನಿತ್ತಪ್ಪ ಅಂದ್ರೆ ಆ ಮಲ್ಲಯ್ಯನನ್ನ ನಾನು ನೋಡ್ಬೇಕು ಅನ್ನುವಂಥದ್ದು. ಹೀಗೆ ಹೋಗ್ತಾನೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಮಲ್ಲಯ್ಯ 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 ಅಂತೇಳಿ ಒಂದು 25-30 ಜನರ ಗುಂಪು ಹೋಗ್ತಾ ಇರ್ತದೆ. ಅವ್ನು ಕೇಳ್ತಾ, ಇಲ್ಲೊಬ್ರು ಮಲ್ಲಯ್ಯ ಅಂತ ಬಂದಿದ್ರು, ನೀವು ನೋಡಿದ್ರಾ ಅಂತ ಕೇಳಿದಾಗ, ಇಲ್ಲಪ್ಪ ಯಾವ ಮಲ್ಲಯ್ಯ, ನಾವೆಲ್ಲ ಮಲ್ಲಯ್ಯನ ನೋಡಕ್ ಹೋಗ್ತಿದೀವಿ ಅಂತಾರೆ. ಆ ಮಲ್ಲಯ್ಯನ ನೋಡಕ್ ಹೋಗ್ತಿದೀವಿ ಅಂತ ಓಹೋ ಅದೇ ಮಲ್ಲಯ್ಯ ಇರ್ಬೇಕು ಅಂತೇಳಿ
ಅವರ ಜೊತೆಗೆ ಮಲ್ಲಯ್ಯ ಮಲ್ಲಯ್ಯ ಅನ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ದೂರದಿಂದ ಇನ್ನೂ ಎಷ್ಟು ದೂರ ಇದೆ, ಇನ್ನೂ ಎಲ್ಲಿದೆ ಅಂತೇಳಿ ಆ ಮಗು ಚಡಪಡಿಕೆಯಿಂದ ಕೇಳುವಂತ ಸಂದರ್ಭದಲ್ಲಿ ಅವ್ರು ಇಲ್ಲಿ ತಂಗಬೇಕಪ್ಪ, ನೋಡು ಅಲ್ಲಿ ಕಾಣ್ತಾ ಇದೆ, ನೋಡು ದೊಡ್ಡ ಬೆಟ್ಟ, ಅಲ್ಲೇ ಇರೋದು ಶ್ರೀಶೈಲ ಅನ್ನುವಂಥದ್ದನ್ನ ತೋರಿಸ್ತಾರೆ. ಆತನಿಗೆ ಯಾವಾಗೋ ನೋಡೇನೋ ಯಾವಾಗೋ ಕಂಡೇನೋ ಅನ್ನುವಂಥ ತವಕ ಬೆಳಕರಿಯಷ್ಟು ಎಲ್ಲರೂ ಕೂಡ ತಯಾರಾಗ್ತಾರೆ, ಹೋಗ್ತಾರೆ. ಆ ದೇವಾಲಯವನ್ನ ಪ್ರವೇಶವನ್ನ ಮಾಡ್ತಾರೆ. ಅವ್ರು ಮಲ್ಲಯ್ಯ 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 ಅಂತೇಳಿ ಆ ಗರ್ಭಗುಡಿ ಕರ್ಕೊಂಡೋಗಿ ತೋರಿಸ್ತಾರೆ. ನೋಡಪ್ಪ ಇದೇ ಮಲ್ಲಯ್ಯ, ನಾವು ಬಂದಿರೋದು ಈ ಮಲ್ಲಯ್ಯ. ಛೇ, ನನಗೆ ಬೇಕಾಗಿರೋಂಥದ್ದು ಕಲ್ಲಯ್ಯ ಅಲ್ಲ, ನನಗೆ ಬೇಕಾಗಿರೋದು ಮಲ್ಲಯ್ಯ, ಮಾತಾಡೋ ಮಲ್ಲಯ್ಯ ಬೇಕು, ಈ ಮಲ್ಲಯ್ಯ ಅಲ್ಲ ಅಂತೇಳಿ ಅಲ್ಲಿಂದ ಬೇಸರದಿಂದ ಆ ಮಗು ಹೊರಗೆ ಬರುವಂಥದ್ದು. ಬಂದಾಗ ಇಲ್ಲ, ನಾನು ಬಂದಿದ್ದೀನಿ, ಮಲ್ಲಯ್ಯನ ಕಾಣ್ಲೇಬೇಕು, ಮಲ್ಲಯ್ಯನ ನೋಡ್ಲೇಬೇಕು, ಮಲ್ಲಯ್ಯ ಸಿಕ್ಕರೆ ಖಂಡಿತ ನಾನು ಬಿಡೋದಿಲ್ಲ ಅಂತೇಳಿ ಮಗು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಬೇಸರದಿಂದ ಹೋಗ್ತಾ 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 ಎಲ್ಲಿಗೆ ಹೋಗುವಂಥದ್ದು ಅಂದ್ರೆ ದೊಡ್ಡ ಒಂದು ಬೆಟ್ಟದ ತುದಿಗೆ ಹೋಗಿ ಕೆಳಗೆ ನೋಡಿದ್ರೆ ಪಾತಾಳ ರುದ್ರಗಮರಿ ಅಂತಾರಲ್ಲಿ ಇವತ್ತು ಕೂಡ ಅಲ್ಲಿದೆ ಶ್ರೀಶೈಲದಲ್ಲಿ. ಅಂತ ರುದ್ರಗಮರಿಯ ಮೇಲೆ ನಿಂತು ಮಲ್ಲಯ್ಯ ನೀನು ನನಗೆ ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ನೀನು ಹೋಗ್ಬಿಟ್ಟೆ, ನೀನು ಸಿಗೋವರೆಗೂ, ನೀನು ಬರೋವರೆಗೂ ನಾನು ಹೋಗೋದಿಲ್ಲ, ನೀನು ಬರಬೇಕು, ನೀನು ನನ್ನನ್ನು ನೋಡ್ಬೇಕು, ನಾನು ನಿನ್ನನ್ನು ಮಾತಾಡಿಸ್ಬೇಕು ಅಂತೇಳಿ ಕಣ್ಣು ಮುಚ್ಕೊಂಡು ಮಲ್ಲಯ್ಯ ಅಂತ ಹೇಳಿ ಆ ರುದ್ರಗಮರಿಯಿಂದ ಮಗು ಬಿದ್ದಾಕ್ಷಣ ಒಬ್ಬ ಜಂಗಮ ಮೂರ್ತಿಯಾಗಿ ಬಂದು ಆತ ಆ ಮಗುವನ್ನ ರಕ್ಷಣೆಯನ್ನು ಮಾಡಿ ಆ ಮಗು ಗುರುಗಳ ತೊಡೆ ಮೇಲೆ ಮಲಗ್ತದೆ. ಅವಾಗ ಗುರುಗಳು ಆ ಮಗುವಿಗೆ ಸಂತೈಸ್ತಾರೆ. ಆ ಮಗು ಪರಿಪರಿಯಾಗಿ ಕೇಳ್ತದೆ, ಬುದ್ಧಿ ನೀವು ಬುದ್ಧಿ ತಗೊಂಬ ಅಂದ್ರೆ ನಾನು ಬುದ್ಧಿ ತಗೊಂಬರಕ್ ಹೋದೆ, ನಾನು ಬರೋಷ್ಟರೊಳಗಾಗಿ ನೀವು ಹೋಗ್ಬಿಟ್ಟಿದ್ರಿ ಅಂತ ಹೇಳಿ ಆ ಮಗು ಕೇಳ್ತದೆ, ನಾನು ಬಿಟ್ಟು ಯಾಕೆ ಹೋದ್ರಿ, ನಾನು ಬಿಟ್ಟು ಹೋಗ್ಬಾರ್ದಾಗಿತ್ತು, ನಾನು ಹುಡ್ಕೊಂಡ್ ಬಂದಿದ್ದೀನಿ ಅಂತೇಳಿ. ಅವಾಗ ಅವ್ರು ಆಯ್ತಪ್ಪ, ಈಗ ನೀನು ನನ್ನ ದರ್ಶನ ಮಾಡಿದ್ಯಾ, ನೀನು ಮತ್ತೆ ಹೋಗ್ಬೇಕು ನಿನ್ನ ಊರಿಗೆ, ನಿನ್ನ ತಂದೆ ತಾಯಿಗಳು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂದ್ರೆ ಅಂತ ಹೇಳ್ತಾನೆ. ನನ್ನ ತಂದೆ ತಾಯಿ ಯಾರು ಬೇಕಾಗಿಲ್ಲ, ನನಗೆ ನೀನೇ ಎಲ್ಲ ಗುರುವೆ ಅಂತ ಹೇಳ್ತಾನೆ. ಇಲ್ಲಪ್ಪ, ನೀನು ವಯಸ್ಸು ಹೋಗಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ, ನೀನು ಸೊನ್ನಲಿಗೆಗೆ ಹೋಗ್ಬೇಕು, ನೀನು ಹುಟ್ಟಿರೋದು ಈ ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿಗಳು ಹುಟ್ಟಿದ ಹಾಗೆ ನೀನು ಹುಟ್ಟಿ ಸಾಯೋದಕ್ಕೆ ಬಂದಿಲ್ಲ, ನೀನು ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ, ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ನೀನು ಹುಟ್ಟಿದೀಯಾ, ನೀನು ಮತ್ತೆ ಆ ಕಲ್ಯಾಣಕ್ಕೆ ಅದು ಸೊಲ್ಲಾಪುರಕ್ಕೆ ಹೋಗಿ ನೀನು ಅದೇ ಎರಡನೇ ಶ್ರೀಶೈಲವನ್ನಾಗಿ ನೀನು ಮಾಡಬೇಕು ಅಂತ ಹೇಳಿದಾಗ ಗುರುವಿನ ಆಣತಿಯಂತೆ ಅಲ್ಲಿಂದ ಹೊರಟು ಬರ್ತಾರೆ ಅನ್ನುವಂಥದ್ದು. ಬಂದು ಅಲ್ಲಿ ಗುರುವಾಗಿರುವಂತ ಆ ಸಿದ್ದರಾಮೇಶ್ವರರು ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಸಮಾಜಮುಖಿ ಕಾರ್ಯವನ್ನ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಹಲವಾರು ರೀತಿಯಾಗಿರುವಂತ ದೇವಾಲಯಗಳನ್ನ ಕಟ್ತಾರೆ, ಗುಂಡಾರಗಳನ್ನ ಕಟ್ತಾರೆ, ಕೆರೆ ಕಟ್ಟೆಗಳನ್ನ ಕಟ್ಟುವಂತ ಕಾಯಕವನ್ನ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. ಹೀಗೆ ಅವರ ಜೊತೆಗೆ ಹಲವಾರು ಜನ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ಬಳ್ಳ ಅನ್ನೋ ಹಾಗೆ ಅವರೆಲ್ಲರೂ ಕೂಡ ಹಲವಾರು ಜನ ಅವರಿಗೆ ಸ್ಪಂದಿಸ್ತಾ ಇರ್ತಾರೆ, ಕೈ ಜೋಡಿಸ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಮಾಡುವಂತ ಕೆಲಸವನ್ನ ನೋಡಿ ಇಡೀ ಊರಿನ ಜನ ಬೀಸುವಾಗ ಕುಟ್ಟುವಾಗ ಎಲ್ಲರೂ ಕೂಡ ಇಂಥ ಒಂದು ಗುರುವನ್ನ ಪಡ್ಕೊಂಡಿದ್ದೀವಿ, ನಾವೇ ಧನ್ಯರು, ಈತ ಊರಿನ ಬೆಳಕಾಗುವಂತ ಮಗ ನಮ್ಮ ಮನೆಯ ಮಗ, ನಮ್ಮ ಮನೆಯ ಬೆಳಕು ಅಂತ ಎಲ್ಲರೂ ಕೂಡ ಬೀಸುವಾಗ ಕುಟ್ಟುವಾಗ ಕೊಂಡಾಡ್ತಾರೆ. ಆ ಸಂದರ್ಭದಲ್ಲಿ ಆತನೇ ಆಗಿರುವಂತಹ ಗುರುವಿನ ನಾಮಸ್ಮರಣೆ ಮುಖಾಂತರವಾಗಿ ಗುರು ಕೊಟ್ಟ ಅಣತಿಯಂತೆ ಕಾಯಕವನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ದಿನ ಪ್ರಭುದೇವರ ಭೇಟಿಯಾಗೋದಕ್ಕೋಸ್ಕರವಾಗಿ ಅವರು ಹೊನ್ನಳಿಗೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹಲವಾರು ರೀತಿಯಾಗಿರುವಂತಹ ಕಾಯಕವನ್ನ ಮಾಡುವಂತವ್ರನ್ನ ಕೇಳ್ತಾರೆ, ಎಲ್ಲಿ ನಿಮ್ಮ ಆ ವಡ್ಡರ ಸಿದ್ದರಾಮ ಅಂತಾರೆ. ಯಾರಾದ್ರೂ ನಮಗೆ ತುಂಬಾ ಅಭಿಮಾನವನ್ನ ನಾವು ಇಟ್ಕೊಂಡವ್ರ ಬಗ್ಗೆ, ನಾವು ತುಂಬಾ ಗೌರವಿಸುವಂತ ವ್ಯಕ್ತಿಯನ್ನ ಏಕವಚನದಲ್ಲಿ ಮಾತಾಡಿದ್ರೆ ನಾವು ಯಾರು ಕೂಡ ಸಹನೆ ಮಾಡ್ಕೊಳ್ಳಲ್ಲ ಅಲ್ವಾ? ಅಂತ ಸಂದರ್ಭದಲ್ಲಿ ಅಲ್ಲಿರುವಂತ ಎಲ್ಲ ಸಹಚರರು ಕೂಡ ನಮ್ಮ ಯೋಗಿ ತಪಸ್ವಿಯಾಗಿರುವಂತ ಹಲವಾರು ರೀತಿಯಾಗಿರುವಂತಹ ಯೋಗ ಸಾಧನೆ ಮಾಡಿರುವಂತಹ ಸಿದ್ಧಿಯನ್ನು ಮಾಡಿರುವಂತಹ ಸಿದ್ದರಾಮೇಶ್ವರರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಇದ್ದೇವೆ, ಯಾರು ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ನಾನೊಬ್ಬ ಅಲ್ಲಮ್ಮ ಅನ್ನುವಂತ ಹೇಳಿದಾಗ ಅವರು ತಕ್ಷಣ ಹೋಗಿ ಹೇಳ್ತಾರೆ. ಅವಾಗ ಸಿದ್ದರಾಮೇಶ್ವರರು ಬಂದು ಆ ಸಂಭಾಷಣೆಯನ್ನು ಮಾಡ್ತಾರೆ. ನೀವೇನ್ ಕಾಯಕ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅವ್ರು ಹೇಳ್ತಾರೆ, ನಾನು ಕೆರೆ ಕಟ್ಟೆ ಕಾಲುವೆಗಳನ್ನ ಕಟ್ಟುವಂತ ಕಾಯಕವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅವ್ರು ಹೇಳ್ತಾರೆ, ನೀನು ಭೌತಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರುವಂತಹ ಕೆಲಸವನ್ನ ಮಾಡ್ತೀಯ ಸರಿ, ಇದೆಲ್ಲವೂ ಆದ್ರೆ
ನಿನ್ನ ಲೋಕ ಕಲ್ಯಾಣಾರ್ಥವಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದೀಯಾ, ಆದ್ರೂ ನಿನ್ನ ಆ ಸಾಧನೆ, ಆ ನಿನ್ನ ಹಾದಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಾಶ್ವತವಾಗಿರುವಂತಹ ಕೆರೆಯನ್ನ ನೀನು ಕಟ್ಟಬೇಕು ಅನ್ನೋದು. ಹಾಗಾದ್ರೆ ಯಾವುದಾದ್ರು ಕೆರೆ ಅಂದ್ರೆ ತನುವೆಂಬ ಏರಿಗೆ, ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ, ಪರಮಾನಂದವೆಂಬ ಸುಜಲವನ್ನು ತುಂಬಿ ಕೆರೆ ಕಟ್ಟಬಲ್ಲವರಾರನೂ ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ಅಂತಾರೆ. ಅವ್ರಿಗೆ ಸಿದ್ದರಾಮೇಶ್ವರ ಆಶ್ಚರ್ಯ ಆಗ್ತದೆ, ಇದೆಂತ ಕೆರೆ? ತನುವೆಂಬ ಏರಿಗೆ, ತನು ಕಾಯ, ಈ ಶರೀರ ಅನ್ನುವಂಥ ಈ ತನುವೆಂಬ ಏರಿಗೆ ಮನಸ್ಸು ಅನ್ನುವಂಥ ಕಟ್ಟೆಯನ್ನ ಕಟ್ಟಿ ಅಲ್ಲಿ ಪರಮಾನಂದವೆಂಬ ಸುಜಲವನ್ನ, ನೀರನ್ನ ತುಂಬಬೇಕು ಅಂತ ಹೇಳ್ತಾರಲ್ಲ, ಇಂತಹ ಕೆರೆಯನ್ನ ಕಟ್ಟುವಂತ ವಿಧಾನವನ್ನ, ಈ ಕೆರೆ ಕಟ್ಟೆ ಸೇತುವೆಗಳನ್ನ ನಾನೆಲ್ಲ ಕಟ್ಟೋದು ಗೊತ್ತು, ಆದ್ರೆ ಇದ್ಯಾವುದು ಹೊಸದು, ಇದನ್ನ ನಾನು ಕಲ್ತ್ಕೋಬೇಕು, ತಿಳ್ಕೋಬೇಕು ಅಂತೇಳಿ ಅವ್ರ ಹತ್ರ ಕುತ್ಕೊಂಡು ಹಲವಾರು ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನ, ಚಿಂತನೆಯನ್ನ, ಅನುಭವವನ್ನ ಮಾಡ್ತಾರೆ. ಪ್ರಭುದೇವರು ಇಷ್ಟೊಂದು ಹಸಿವು ಆಸಕ್ತಿ ಇರುವಂತಹ ವ್ಯಕ್ತಿಗೆ ನಮ್ಮ ಆಧ್ಯಾತ್ಮಿಕವಾಗಿರುವಂತಹ ಶಿವಯೋಗ ಸಾಧನೆಯ ಮರ್ಮವನ್ನ ತಿಳಿಸಿದ್ರೆ ಈತ ಎಂಥ ಯೋಗಿ ಆಗ್ಬೋದು, ಎಂಥ ತಪಸ್ವಿ ಆಗ್ಬೋದು ಅಂತೇಳಿ ಆತನ ಯೋಗ ಸಾಧನೆ, ಸಿದ್ಧಿ, ಕಾಯಕ ಎಲ್ಲವನ್ನೂ ಕೂಡ ಪರಿಚಯವನ್ನು ಮಾಡಿಕೊಳ್ತಾರೆ. ಸಿದ್ದರಾಮೇಶ್ವರರು ಹಠಯೋಗ, ಲಯಯೋಗ, ರಾಜಯೋಗ, ಹಲವಾರು ಯೋಗಗಳನ್ನ ತನ್ನ ಬದುಕಿನಲ್ಲಿ, ಜೀವನದಲ್ಲಿ ಸಾಧನೆ ಮಾಡಿರ್ತಾರೆ. ಆದರೆ ಶಿವಯೋಗದ ರಹಸ್ಯವನ್ನ ಅವರು ತಿಳ್ಕೊಂಡಿರಲ್ಲ. ಅಂತ ಸಂದರ್ಭದಲ್ಲಿ ಪ್ರಭುದೇವರು ಇಷ್ಟು ಆಸಕ್ತಿ ಹಸಿವು ಇರುವಂತ ವ್ಯಕ್ತಿಯನ್ನ ನಾನು ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು, ನಾನು ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕರೆತರ್ತಾರೆ. ನಾವೇನಾದ್ರೂ ಅಂತ ಯೋಗಿಯನ್ನ, ಸಿದ್ಧಿ ಪಡೆದಂತ ತಪಸ್ವಿಯನ್ನ ಏನಾದ್ರು ಕಂಡಿದಾಕ್ಷಣ ನಾವೇನ್ ಮಾಡ್ತಿದ್ವಿ? ದೀರ್ಘದಂಡ ನಮಸ್ಕಾರ ಮಾಡಿ ಪ್ರೀತಿಯಿಂದ ಸ್ವಾಗತ ಮಾಡಿ ಆಹ್ವಾನ ಮಾಡ್ತಾ ಇದ್ವಿ. ಆದ್ರೆ ಅನುಭವ ಮಂಟಪದಲ್ಲಿ ಬಸವಣ್ಣವ್ರು ಕಂಡವ್ರನ್ನೆಲ್ಲರೂ ಕೂಡ ನಡೆದಾಡೋದೇವು, ಮಾತಾಡೋದೇವು ಅಂತಿದ್ರು. ಆದ್ರೆ ಹಲವಾರು ಜನ ಅಲ್ಲಿ ಗಣಾಚಾರಿಗಳಿದ್ರು ಅನ್ನುವಂಥದ್ದು. ಅಂತ ಗಣಾಚಾರಿಗಳಲ್ಲಿ ಕಿರಿದಾದ ವಯಸ್ಸಿನಲ್ಲಿ ಕಿರಿದಾದ ಸಾಧನೆಯನ್ನು ಮಾಡಿರುವಂತಹ ಶಸ್ತ್ರ ಚಕ್ರವರ್ತಿಯಾದಂಥ ಬಸವಣ್ಣನವರ ಅಳಿಯ ಚನ್ನಬಸವಣ್ಣ ಅನ್ನೋದು ಅಕ್ಕನಾಗಮ್ಮನವರ ಮಗ, ಪುಟ್ಟ ಬಾಲಕ, 8 ವರ್ಷದ ಮಗು ಹಲವಾರು ರೀತಿಯಾಗಿರುವಂತಹ ಸಿದ್ದರಾಮೇಶ್ವರರನ್ನ ತಡೆ ಹಿಡಿದು ನಿಲ್ಲಿ, ನಿಮಗೆ ನಿಮ್ಮ ಗುರು ಕೊಟ್ಟ ಲಿಂಗವನ್ನ ತೋರಿಸಿ, ನಿನ್ನರಿವಿನ ಕುರುಹಾಗಿರುವಂತ ಲಿಂಗವನ್ನು ತೋರಿಸಿ ಅಂತ ಅಂದಾಗ ಅವರಿಗೆ ಅವರು ಮಾಡಿರುವಂತ ಸಾಧನೆ ಹಾದಿ ಬೇರೆ. ಹಾಗೆ ತಡೆ ಹಿಡಿದು ನಿಲ್ಲಿಸಿದಾಗ ಅವರು ನಿನಗೆ ಲಿಂಗಾರ್ಪಣೆ ತೋರಿಸ್ಬೇಕು ಅಂತೇಳಿ ಇಡೀ ದೇಹವನ್ನ ಕಂಪನ ಮಾಡಿದ ಕ್ಷಣ ಸ್ಥಾವರ ಲಿಂಗಗಳು ಬೀಳ್ತದೆ ಅನ್ನೋದು ಅವ್ರು ಹೇಳ್ತಾರೆ. ಚನ್ನಬಸವಣ್ಣವರು, ಇಂಥ ಲಿಂಗಗಳನ್ನು ನನಗೆ ಬೇಕಾಗಿಲ್ಲ, ನಿನಗೆ ಗುರು ಅಸ್ತಮಸ್ತಕ ಸಂಯೋಗವನ್ನು ಮಾಡಿ ಅಪರಾತ್ಪರ ಪರವಸ್ತುವನ್ನ ತುಣುಕಾಗಿಸಿಕೊಟ್ಟಂತ ಇಷ್ಟಲಿಂಗ, ಗುರುವಿನ ಮುಖಾಂತರವಾಗಿ ದೀಕ್ಷೆಯನ್ನು ತಗೊಂಡಂತ ಆ ಲಿಂಗವನ್ನು ಕೊಟ್ಟು, ಈ ಲಿಂಗವನ್ನ ನಮ್ಮೂರಿನ ದೊಂಬರವ ತೋರಿಸ್ತಾನೆ, ಇಂಥ ಲಿಂಗದ ಅವಶ್ಯಕತೆ ನನಗಿಲ್ಲ, ಆ ಲಿಂಗ ತೋರಿಸ್ತು ಅಂತ ಹೇಳ್ತಾರೆ. ಹಲವಾರು ರೀತಿಯಾಗಿರುವಂತಹ ಹೊರೆ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಒಂದ್ ಕಡೆ ಇಂಥ ತಪಸ್ವಿಗೆ ಮಗು ಎಂತೆಂಥ ಪ್ರಶ್ನೆಗಳನ್ನ ಕೇಳ್ತದೆ, ಇಷ್ಟು ಚಿಕ್ಕ ಮಗು ಅಂತ ಹೇಳಿ ಒಂದ್ ಕಡೆ ಅನಿಸ್ತದೆ, ಒಂದ್ ಕಡೆ ಪರಮಾನಂದ ಆಗ್ತದೆ. ಪಡೆದ್ರೆ ಇಂಥ ಯೋಗ್ಯ ಗುರುವನ್ನೇ ಪಡಿಬೇಕು, ಪಡೆದ್ರೆ ವಯಸ್ಸಿಗೆ ಕಿರಿದುಂಟೆ ಅಂತ ಹೇಳ್ತಾರೆ ಶರಣರು. ಯಾವತ್ತೂ ಕೂಡ ಶರಣರು ವ್ಯಕ್ತಿಯನ್ನ ನೋಡ್ಲೇ ಇಲ್ಲ, ವ್ಯಕ್ತಿತ್ವವನ್ನ ನೋಡಿದ್ರು, ಆ ಸಾಧನೆಯ ಸಿದ್ಧಿಯನ್ನ ನೋಡಿದ್ರು ಅನ್ನುವಂಥದ್ದು. ಅನುಭವ ಮಂಟಪದಲ್ಲಿ ವಯೋವೃದ್ಧರಾಗಿರುವಂತಹ ಜೇಡರ ದಾಸಿಮಯ್ಯನವರಿಗೆ ಎಷ್ಟು ಗೌರವವನ್ನು ಕೊಡ್ತಿದ್ರು, ಚನ್ನಬಸವಣ್ಣರಿಗೂ ಕೂಡ ಅಷ್ಟೇ ಗೌರವವನ್ನ, ಮಾನ್ಯತೆಯನ್ನ ಕೊಡ್ತಿದ್ರು. ಅಂತ ಚನ್ನಬಸವಣ್ಣ ಕಡೆಯಿಂದಲೇ ನಾನು ದೀಕ್ಷಾ ಸಂಸ್ಕಾರವನ್ನು ಯಾಕೆ ಪಡ್ಕೋಬಾರ್ದು ಅಂತೇಳಿ ದೀಕ್ಷೆಯನ್ನ ಪಡ್ಕೊಂಡು ತದನಂತರ ಅನುಭವ ಮಂಟಪದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ, ಅನುಭವವನ್ನ ಪಡ್ಕೊಂಡು ಈ ಎಲ್ಲಾ ಸಾಧನೆಯನ್ನ ಮಾಡ್ಕೊಂಡಿದ್ದೆ. ಆದ್ರೆ ನನಗೆ ಪರಿಪೂರ್ಣತೆ ಅನಿಸಿರ್ಲಿಲ್ಲ. ಶಿವಯೋಗ ಸಾಧನೆ ಮುಖಾಂತರವಾಗಿ ನಾನು ಪರಿಪೂರ್ಣನಾದೆ ಎನ್ನುವಂತ ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸಿ ಸಿದ್ದರಾಮೇಶ್ವರರು ಅಲ್ಲಿಂದ ಅವರು ಮತ್ತೆ ತಮ್ಮ ಕಾರ್ಯಕ್ಷೇತ್ರಕ್ಕೆ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಆವಿನಾಳ ಕಲ್ಲಯ್ಯ ಅನ್ನುವಂಥ ಒಬ್ಬ ಶರಣರು ಕೂಡ ಬಂದು ಆವಿನಾಳದಲ್ಲಿ ಜನಿಸಿರ್ತಕ್ಕಂಥವ್ರು, ಅವರು ಕೂಡ ಅವರದೇ ಆಗಿರುವಂತ ವಚನಗಳನ್ನ ರಚನೆ ಮಾಡ್ತಾ ಸಿದ್ದರಾಮೇಶ್ವರರ ಬಂದು ಲಿಂಗ ದೀಕ್ಷೆಯನ್ನ ಪಡ್ಕೊಂಡು ಅವರು ಕೂಡ ಶಿವಯೋಗ ಸಾಧನೆಯನ್ನ ಮಾಡ್ತಾ ಸಿದ್ದರಾಮೇಶ್ವರರು ಮಾಡುವಂತ ಎಲ್ಲ ಕೆಲಸಕ್ಕೂ ಕೂಡ ಸಿದ್ದರಾಮೇಶ್ವರರು ಬರೀ ಕೆರೆ ಕಟ್ಟೆ ಕಾಲುವೆಗಳನ್ನಷ್ಟೇ ಕಟ್ತಾ ಇದ್ರು, ಗುಡಿ ಗುಂಡಾರಗಳನ್ನ ಕಟ್ತಾ ಇದ್ರು. ಕಲ್ಯಾಣದಿಂದ ಬಂದ ಮೇಲೆ ಸಮಾಜಮುಖಿ ಕಾರ್ಯವನ್ನು ಹಲವಾರು ಜನ ಕಲ್ಯಾಣ ಮಹೋತ್ಸವವನ್ನು ಮಾಡೋದಕ್ಕೆ ಇಡೀ ತನ್ನ ಬದುಕು ಜೀವನವನ್ನೆಲ್ಲವನ್ನು ಕಳ್ಕೊಂಡು ಮಕ್ಕಳ ಮದುವೆ ಮುಂಜಿಯನ್ನು ಮಾಡೋದನ್ನು ನಾವು ನೋಡ್ತೇವೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ವ್ಯಯ ಮಾಡಬಾರ್ದು, ಕಲ್ಯಾಣ ಮಹೋತ್ಸವವನ್ನು ಮಾಡ್ಕೋಬೇಕು, ಆದರ್ಶವಾಗಿರುವಂತಹ ಬದುಕನ್ನ ನಡೆಸಬೇಕು,
ಮದುವೆ ಹೆಂಗ್ ಮಾಡ್ಕೊಂಡಿವಿ ಮುಖ್ಯ ಅಲ್ಲ, ಜೀವನ ಹೆಂಗ್ ಮಾಡಿದ್ವಿ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರವಾಗಿ ಎಲ್ಲರ ಬದುಕನ್ನು ಹಸನಾಗಿಸಬೇಕು ಅಂತೇಳಿ ಆ ಸ್ವರ್ಣಲಿಗಿಯಲ್ಲಿ ಸಾಮೂಹಿಕ ವಿವಾಹವನ್ನು ಕೂಡ, ಇವತ್ತು ಸಾಮೂಹಿಕ ವಿವಾಹ ಅಂತೇಳಿ ನಾವು ಬಹಳ ವಿಶೇಷವಾಗಿ ನಾವು ನೋಡ್ತೇವೆ. ಆದರೆ ಆ ಸ್ವರ್ಣಲಿಗಿಯಲ್ಲಿ ಸಿದ್ದರಾಮೇಶ್ವರರು ಮೊದಲು ಕೈಗೊಂಡಿದ್ದೇ ಆ ಕಲ್ಯಾಣ ಮಹೋತ್ಸವನ್ನ, ಸಾಮೂಹಿಕ ವಿವಾಹವನ್ನ ಪ್ರಾರಂಭವನ್ನ ಮಾಡ್ತಾರೆ ಅನ್ನುವಂಥದ್ದು. ಮದುವೆ ಅಂದ್ರೇನು, ಜೀವನ ಅಂದ್ರೇನು, ಬದುಕು ಅನ್ನುವಂಥದ್ದು ಏನು ಅನ್ನೋದನ್ನ ಇಡೀ ಸಭೆಯಲ್ಲಿ ವಧುವರರನ್ನ ಕೂರಿಸಿ ಅವರೆಲ್ಲರಿಗೂ ಕೂಡ ಸಮಾಜದಲ್ಲಿ ಬದುಕೋದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನ ಕೊಡ್ತಾ ಅವರ ಬದುಕನ್ನು ಹೇಗೆ ಕಟ್ಕೋಬೇಕು ಅನ್ನುವಂಥದ್ದು, ಶರಣರು ಹೇಗೆ ಸತ್ಪಥದಲ್ಲಿ ಸಾಗಬೇಕು, ಕಾಯಕ ದಾಸೋಹ ಶಿವಯೋಗವನ್ನ ಮಾಡ್ತಾ ನೆಮ್ಮದಿಯ ಬದುಕನ್ನ ಬದುಕಿ, ಸಾರ್ಥಕತೆಯ ಬದುಕನ್ನ ಬದುಕಿ, ಹಲವಾರು ರೀತಿಯಾಗಿರುವಂತಹ ಮೌಲ್ಯಗಳನ್ನ ನಿಮ್ಮ ಬದುಕಿನಲ್ಲಿ ನೀವು ಅಳವಡಿಸ್ಕೊಳ್ಳಿ ಎನ್ನುವಂಥದ್ದನ್ನ ವಿಚಾರ ಚಿಂತನೆಯನ್ನು ಮಾಡಿ ಹಲವಾರು ರೀತಿಯ ವಚನಗಳ ಕಟ್ಟನ್ನ ಕೊಡುವುದರ ಮುಖಾಂತರವಾಗಿ ಅವರಿಗೆ ಕಲ್ಯಾಣ ಮಹೋತ್ಸವವನ್ನ ಮಾಡ್ತಾರೆ. ಬಡಬಗ್ಗರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ದಾಸೋಹವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಶಿಕ್ಷಣವನ್ನ ಅಲ್ಲಿ ಕೊಡಿಸ್ತಾರೆ ಎನ್ನುವಂಥದ್ದು. ಹಾಗೆ ಅಲ್ಲಿ ಇರುವಂತ ಆ ದೇವಾಲಯದ ಸುತ್ತ ಕೆರೆಯನ್ನ ಕಟ್ಟಿ ವಿಶೇಷವಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕು ಅಂತೇಳಿ ಬಸವಾದಿ ಶಿವಶರಣರು ಹೇಗೆ ಹೇಳ್ತಾರೋ, ಎಲ್ಲರೂ ಕೂಡ ಬದುಕಬೇಕು, ಎಲ್ಲವೂ ಕೂಡ ಸಂತೃಪ್ತಿ ಆಗ್ಬೇಕು, ಎಲ್ಲವೂ ಕೂಡ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಇಡೀ ಆ ಸೊನ್ನಲಿಗೆಯಲ್ಲಿ, ಆ ಸೊನ್ನಲಿಗೆಯ ಕ್ಷೇತ್ರದಲ್ಲಿ ಸುತ್ತ ಆ ಕೆರೆಯನ್ನ ಕಟ್ಟಿಸ್ತಾರೆ ಎನ್ನುವಂಥದ್ದು. ಹಲವಾರು ರೀತಿಯಾಗಿರ್ತಕ್ಕಂಥ ಪುಣ್ಯ ಕಾರ್ಯಗಳನ್ನ ಮಾಡಿ ಅವರು ಸದ್ಗತಿಯನ್ನ ಕಾಣ್ತಾರೆ ಎನ್ನುವಂಥದ್ದು ನಾವು ಕೇಳ್ತೀವಿ ಅನ್ನೋಂಥದ್ದು. ಅಂತ ಶಿವಯೋಗ ಸಾಧನೆಯನ್ನು ಮಾಡಿದಂಥ ವಯೋವೃದ್ಧರಿಗೆ ಆ ಮಗುವಾಗಿ ಆ ಮಗು ಎಂಥ ಸಾಧನೆಯನ್ನ ಸಿದ್ಧಿಯನ್ನ ಮಾಡ್ತು ಅಂತ ಸಿದ್ದರಾಮೇಶ್ವರರು ಮನೆಯ ಬೆಳಕಾಗಲಾರದೆ, ಓಣಿಯ ದೀಪವಾಗಲಾರದೆ, ಜಗತ್ತಿನ ದೀಪವಾಗಿ ಸಮಾಜಕ್ಕೆ ಹಲವಾರು ರೀತಿಯಾಗಿರುವಂಥ ಸಂದೇಶಗಳನ್ನ ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಅದಕ್ಕೆ ಶರಣ ಬಂಧುಗಳೇ, ಮನುಷ್ಯ 1000 ವರ್ಷ ಬದುಕೋದಿಲ್ಲ, ಬದುಕಿದಷ್ಟು ದಿನ ಹೇಗೆ ಬದುಕಿದೆ ಎನ್ನುವಂಥದ್ದು ಬಹಳ ಮುಖ್ಯ. ಅಂತ ಸಾರ್ಥಕತೆಯನ್ನ ಬದುಕಿದವರು, ಅಂತ ಶರಣರ, ಸಂತರ, ಯೋಗಿಗಳ ಬದುಕನ್ನ ಇವತ್ತು ನಾವು ಆದರ್ಶಮಯವಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಮಕ್ಕಳಿಗೆ ಎಂಥ ಶಿಕ್ಷಣವನ್ನ ಕೊಡಬೇಕು, ಎಂಥ ಬದುಕನ್ನ ಕಟ್ಟಿಕೊಡ್ಬೇಕು ಅನ್ನುವಂಥದ್ದನ್ನ ತುಂಬಾ ಆಲೋಚನೆಯನ್ನು ಮಾಡಬೇಕು. ಅಂತ ಆ ರೀತಿಯಾಗಿರ್ತಕ್ಕಂಥ ಮೌಲ್ಯಯುತವಾಗಿರುವಂತಹ ಬದುಕನ್ನ ಯಾಕೆ ಕಟ್ಕೋಬೇಕು ಅನ್ನುವಂಥದ್ದನ್ನ ಗುರುಗಳು ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಲಿಂಗಾನುಭವದ ಮುಖಾಂತರವಾಗಿ ಆಧ್ಯಾತ್ಮಿಕವಾಗಿರುವಂತಹ, ಭೌತಿಕವಾಗಿರುವಂತಹ ಸಮಾಜದ ಮಧ್ಯೆ ನೀನು ಆಧ್ಯಾತ್ಮಿಕವಾಗಿರುವಂತಹ, ವೈಚಾರಿಕವಾಗಿರುವಂತಹ ಬದುಕನ್ನ ಹೇಗೆ ನಡೆಸಬೇಕು, ನೀನು ಯಾವ ರೀತಿಯಾಗಿ ಸದೃಢ ಆಗ್ಬೇಕು ಸಮಾಜದಲ್ಲಿ ಎನ್ನುವಂಥದ್ದನ್ನ ಗುರುಗಳು ಕಳಿಸ್ತಾರೆ ಎನ್ನುವಂಥದ್ದು. ಎಷ್ಟೋ ಸಲ ನಮ್ಮ ಮಕ್ಕಳನ್ನ ನಾವು ಕಳಿಸ್ಬೇಕಾದ್ರೆ ಒಬ್ಬರೇ ಹೋಗ್ಬೇಡ ಅನ್ನುವಂಥದ್ದು, ಅಥವಾ ಸಹಪಾಠಿಗಳ ಜೊತೆ ಕಳಿಸ್ಕೊಡುವಂಥದ್ದು ಇರ್ಬೋದು. ಆ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಭಯ ಭೀತಿಯನ್ನ ಹುಟ್ಟಿಸುವಂತಹ ಸಂದರ್ಭದಲ್ಲಿ ಅಕ್ಕನಿಗೆ ಎಂಥ ಆತ್ಮವಿಶ್ವಾಸವನ್ನ, ಎಂಥ ಭರವಸೆಯನ್ನ ಬೆಳಕಾಗಿಸುವಂತಹ ಗುರು ಸಿಕ್ಕಿದ್ರು ಅಕ್ಕನಿಗೆ ಎನ್ನುವಂಥದ್ದು. ಅಂತ ಗುರುವನ್ನ ನಾನು ಈಗಾಗಲೇ ಒಂದು 10 ಸಲ ಹೇಳಿರ್ಬೋದೇನ, ಯೋಗ್ಯ ಗುರುವನ್ನ ಆಯ್ಕೆ ಮಾಡ್ಕೋಬೇಕು, ಯೋಗ್ಯ ಗುರುವನ್ನ ಆಯ್ಕೆ ಮಾಡ್ಕೋಬೇಕು. ಅಕ್ಕ ಅಂತ ಗುರುವನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು. ಗುರು ದೀಕ್ಷೆಯನ್ನ ಕೊಟ್ಟು, ಜ್ಞಾನವನ್ನ ಕೊಟ್ಟು, ಅನುಭವವನ್ನ ಕೊಟ್ಟಂತ ಗುರು ಮುಂದೆ ನಮಗೆ ನಾನು ಕ್ರಮಿಸುವಂತ ಹಾದಿಯಲ್ಲಿ ಹಲವಾರು ಜನ ಗುರುಗಳು ನನಗೆ ಸಂಧಿಸ್ತಾರೆ ಅಂತ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡಿಕೊಳ್ಳುವಂತ ವಿಧಾನ ಯಾವುದು, ಅವರಲ್ಲಿ ಎಂತೆಂಥ ಗುಣಲಕ್ಷಣಗಳನ್ನ ನಾನು ಕಾಣಬೇಕಾಗ್ತದೆ, ಅವರ ಮಾತು, ನಡವಳಿಕೆ, ಸ್ವಭಾವ, ವರ್ತನೆಯನ್ನ ನಾನು ಯಾರು ಗುರುತಿಸಬಹುದು ಅನ್ನುವಂಥದ್ದನಿಗೆ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಗುರುಗಳು ಪಾಠ ಕಲಿಸ್ತಾರೆ. ಅಂತ ಮೌಲ್ಯಯುತವಾಗಿರ್ತಕ್ಕಂಥ ಜ್ಞಾನವನ್ನ, ಅನುಭವವನ್ನ ಇನ್ನು ಎಲ್ಲೂ ಕೂಡ ಕಲಿಸಲಿಕ್ಕಿರ್ಲಿಕ್ಕಿಲ್ಲ ಯಾರಿಗೂ. ಅಂತ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ, ಅನುಭವವನ್ನ ಗುರುವಿನ ಮುಖಾಂತರವಾಗಿ ಅಕ್ಕ ಪಡ್ಕೊಳ್ತಾರೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಕೂಡ ನಾವು ಬದುಕನ್ನ ಬದಲಾವಣೆ ಮಾಡ್ಕೋಬೇಕು. ಹಿಂದೆ ಅದನ್ನ ಮಾಡ್ಕೊಂಬಂದ್ವಿ, ಇದನ್ನ ಮಾಡ್ಕೊಂಬಂದ್ವಿ, ಹಿಂದೆ ಆಗಿದ್ವಿ, ಈಗಿದ್ವಿ ಅನ್ನೋಕ್ಕಿಂತಲೂ ಕೂಡ ಮುಂದೆ ಹೇಗಿರ್ತೀವಿ ಎನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ಬದುಕನ್ನ ನೋಡಿ ನಮ್ಮ ಮಕ್ಕಳು ಕೂಡ ಇವತ್ತು ಬದಲಾಗಬೇಕಾಗಿದೆ ಎನ್ನುವಂಥದ್ದು. ಅದಕ್ಕೆ ಆ ಬದಲಾವಣೆ ಅದು ಆರೋಗ್ಯಕರವಾಗಿರಬೇಕು. ಅಂತ ಆರೋಗ್ಯಕರವಾಗಿರುವಂತ ಬದಲಾವಣೆ ಏನಾದರೂ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ನಾವು ಕಂಡುಕೊಂಡಿದ್ದೆ ಆದ್ರೆ ಅಂತ ಬದುಕು ಅದು ನೆಮ್ಮದಿಯ ಬದುಕು, ಅದು ಪರಮಾನಂದದ ಬದುಕಾಗ್ತದೆ. ಅಂತ ಪರಮಾನಂದವೂ ಕೂಡ ನಮ್ಮ ಹತ್ರನೇ ಇದೆ, ಸಂತೃಪ್ತಿ ಇದೆ, ಸಮಾಧಾನ ಇದೆ. ಆದ್ರೆ ಅಕ್ಕನ ಪಥದಲ್ಲಿ, ಶರಣ ಪಥದಲ್ಲಿ ಆಧ್ಯಾತ್ಮಿಕತೆಯನ್ನ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಅಳವಡಿಸ್ಕೊಂಡು ಅಂತ ಸತ್ಪಥದಲ್ಲಿ ನಾವೇನಾದ್ರು
ಸಾಗಿದ್ದೇ ಆದರೆ ನಮ್ಮ ಬದುಕು ಜೀವನ ಅದು ಸಾರ್ಥಕ ಆಗ್ತದೆ. ಅಂತ ಸಾರ್ಥಕತೆಯ ಬದುಕು ನಮ್ಮದಾಗಲಿ ಅಂತೇಳಿ ಪರಿಪರಿಯಾಗಿ ಗುರುಗಳು ಅಕ್ಕನಿಗೆ ಎಳೆಯಾಗಿ ಬಿಡಿಸಿಕೊಡ್ತಾರೆ. ಅದೇ ತೆರನಾಗಿ ಎಲ್ಲರೂ ಕೂಡ ಸಂತರು, ಮಹಂತರು, ಶಿವಯೋಗಿಗಳು ತನ್ನ ಆತ್ಮ ಕಲ್ಯಾಣವನ್ನ ಮಾಡಿಕೊಂಡು ತದನಂತರ ಸಮಾಜದ ಕಲ್ಯಾಣ, ಲೋಕ ಕಲ್ಯಾಣಾರ್ಥವಾಗಿ ತನ್ನ ಬದುಕನ್ನೇ ಮುಡುಪಾಗಿಟ್ಟು ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಂಡು ಅಂತ ಸಾರ್ಥಕತೆಯ ಬದುಕು ನಿಮ್ಮೆಲ್ಲರಿಗೂ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಕ್ಕನಿಗೆ ಗುರು ಕೊಟ್ಟ ಹಾಗೆ ನಾವು ಕೂಡ ಗುರುವಿನ ಮುಖಾಂತರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಚ್ಚಿಂತನೆಯನ್ನ ಪಡ್ಕೊಂಡು ಜ್ಞಾನವನ್ನ ಪಡ್ಕೊಂಡು ಮುಕ್ತಿಯ ಪಥದತ್ತ ಸಾಗಬೇಕು ಅನ್ನುವಂಥದ್ದು ಇದ್ದಾಗ ಮುಕ್ತಿಯನ್ನ ಸಾಧಿಸಿ ಪರಮಾನಂದವನ್ನ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದು. ಅಂತ ಪರಮಾನಂದವನ್ನ ತಂದ್ಕೊಳ್ಳೋದಕ್ಕೋಸ್ಕರ ಎಲ್ಲವೂ ನಮ್ಮ ಕಣ್ಮುಂದೆ ಪ್ರಸಾದವನ್ನ ಎಡೆ ಮಾಡಿ ಹೇಗೆ ನಮ್ಮ ಕಣ್ಮುಂದೆ ಇಟ್ಕೊಳ್ತೀವೋ ನಮ್ಮ ಮುಂದೆ, ಹಾಗೆ ಬಸವಾದಿ ಶಿವಶರಣರು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದು ಬೇಕು ಅದನ್ನ ಆಯ್ಕೆ ಮಾಡಿಕೊಳ್ಳುವಂತ ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ. ಅದನ್ನು ಸ್ವೀಕಾರ ಮಾಡುವಂತ ಮನೋಭಾವ ನಮ್ದಾಗಬೇಕು ಅನ್ನುವಂತ ವಿಚಾರವನ್ನಲ್ಲಿ ವ್ಯಕ್ತಪಡಿಸ್ತಾ ಇವೆಲ್ಲರೂ ಕೂಡ ಜ್ಞಾನದಾಸೋಹದ ಜೊತೆಗೆ ಪ್ರತಿನಿತ್ಯವೂ ಕೂಡ ಹಲವಾರು ಜನ ಈ ಕಾರ್ಯಕ್ರಮಕ್ಕೆ, ಈ ಜ್ಞಾನಾಮೃತದ ಅನುಭವಕ್ಕೆ ಹಲವಾರು ಜನ ದಾಸೋಹಿಗಳಾಗಿದ್ದೀರಾ. ಎಷ್ಟೋ ಜನಕ್ಕೆ ಇಂಥ ಅವಕಾಶ ಸಿಕ್ಕಲ್ಲ. ಅಂತ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಬದುಕಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಪುಣ್ಯ ಕಾರ್ಯವನ್ನು ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು. ಅದಕ್ಕೆ ಅಂಬಿಗರ ಚೌಡ ಹೇಳ್ತಾರೆ, ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನವಲ್ಲ, ನಾಳೆ ತೋರಿವೇನೆಂದರೆ ನಿಲ್ಲವಯ್ಯ ಅನ್ನುವಂಥದ್ದು. ಅಂತ ಅವಕಾಶ ಸಿಕ್ಕಿದೆ, ಅದೆಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಬಾಳು ಬದುಕು ಹಸನಾಗಿಸ್ಕೊಳ್ಳಿ. ನಿಮ್ಮೆಲ್ಲರ ಬಾಳು ಬದುಕು ಅದು ಸುಂದರಮಯವಾಗಿರಲಿ ಎನ್ನುವಂಥ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಎಲ್ಲ ಸೇವಾರ್ಥದಾರರಿಗೂ ದಾಸೋಹಿಗಳಿಗೂ ನಮ್ಮ ವಿಶೇಷವಾಗಿ ಇಡೀ ಸಮಾಜದ ಅಧ್ಯಕ್ಷರಿಂದ ಹಿಡಿದು ತಮಗೆ ವಹಿಸಿರುವಂತಹ ಜವಾಬ್ದಾರಿಯನ್ನ ಕಾಯ ವಾಚ ಮನಸ್ಸ ಈ ಎಲ್ಲ ಕಾರ್ಯಕ್ಕೂ ಕೂಡ ಯಶಸ್ಸಿಗೆ ಅವರು ಕಂಕಣಬದ್ಧರಾಗಿ ನಿಂತಿದ್ದಾರೆ. ನಿಮ್ಮೆಲ್ಲರ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಹಾಗೆ ನಿಮ್ಮೆಲ್ಲರ ಬಾಳು ಬದುಕು ಹಸನಾಗ್ಲಿ. ನಿಮ್ಮೆಲ್ಲರಿಗೂ ಕೂಡ ಗುರು ಬಸವಾದಿ ಶಿವಶರಣರು ಆರೋಗ್ಯ ಭಾಗ್ಯವನ್ನ ನೆಮ್ಮದಿಯನ್ನ ಕರುಣಿಸಲಿ. ನಿಮ್ಮೆಲ್ಲರ ಬಾಳು ಬದುಕು ಅದು ಹಸನಾಗ್ಲಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಆಧ್ಯಾತ್ಮಿಕತೆಯಾಗಿರುವಂತ ಆ ಜ್ಞಾನ ಅನುಭವ ಎಲ್ಲವೂ ಕೂಡ ನಿಮಗೆ ದೊರಕಲಿ ಎನ್ನುವಂತ ಶುಭ ಆರೈಕೆಯನ್ನು ಮಾಡಿ ನಾನು ನನ್ನೆರಡು ವಾಕ್ಪುಷ್ಪಗಳನ್ನು ಅಕ್ಕನ ಶ್ರೀ ಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ.